ಅದಾದ್ಮೇಲೆ ನಮ್ ಯೂನ್ಟೆಕ್ ಮನೆಗೆ ಹೋದ್ಮೇಲೆ ಕನ್ನಡಿ ಮುಂದೆ ನಿಂತ್ಕೊಂಡು ಅದೇ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ಅವ್ನ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅವನು ಬೇಸ್ ಬಾಲ್ ಪ್ರಾಕ್ಟೀಸ್ ಮಾಡ್ಬೇಕಾರೆ ಅವನ್ಗೆ ಗೊತ್ತಿಲ್ಲದೆ ನಮ್ ಹೀರೋಯಿನ್ ಅವನ್ನ ನೋಡ್ತಾ ಇರ್ತಾರೆ. ಅವಾಗ ಹಿಂಗೆ ನೋಡ್ಬೇಕಾರೆ ಪಕ್ಕದಲ್ಲಿ ಯಾರೋ ಒಬ್ಬ ಪರ್ಸನ್ ಆ ಬಾಲ್ ನ ನೆಟ್ವರ್ಕ್ ಹೊಡಿಯಕ್ಕಾಗದೆ ಹೆಂಗಿಂಗೋ ಆಡ್ತಿರ್ತಾರೆ. ಅದು ಹೊಡಿಯಕ್ ನೆಟ್ವರ್ಕ್ ಬರ್ದಾನೆ ಆ ಬ್ಯಾಟ್ ನ ಎತ್ ಬಿಸಾಕ್ಬಿಡ್ತಾರೆ. ಜಸ್ಟ್ ಮಿಸ್ ನಮ್ ಹೀರೋಯಿನ್ ಬೀಳೋದಿರುತ್ತೆ, ಬಟ್ ಮಿಸ್ ಆಗ್ಬಿಡುತ್ತೆ. ನಮ್ ಹೀರೋಯಿನ್ ಅದ್ ನೋಡ್ಬಿಟ್ಟು ಬೈಕೋತಿರ್ತಾಳೆ, ಯಾರು ಈ ಮನುಷ್ಯ ನೆಟ್ವರ್ಕ್ ಆಡಕ್ ಬರ್ತಾ ಇಲ್ಲ, ಆಡಕ್ ಬಂದವರಲ್ಲ ಅನ್ಕೊಂಡು. ಹಿಂಗೆ ಟೇಗಿನ ಫಸ್ಟ್ ಟೈಮ್ ನೋಡಿ ಮೀಟ್ ಮಾಡಿರ್ತಾರೆ. ಈ ಎಲ್ಲಾ ವಿಷಯನ ಯೋಚನೆ ಮಾಡ್ಕೊಂಡು ತಾನೇ ತುಂಬಾ ಖುಷಿಯಾಗಿ ಹೋಗ್ತಿರ್ತಾಳೆ ನಮ್ ಹೀರೋಯಿನ್. ಆದ್ರೆ ಪಾಪ ಇಲ್ಲಿ ನಮ್ ಗಾಬ್ಲಿನ್ ಒಂಚೂರು ಕೂಡ ಸಂತೋಷವಾಗಿರಲ್ಲ. ಯಾಕೆಂದ್ರೆ ಇವ್ರಿಬ್ರು ಮಾಡ್ತಿರೋದನ್ನ ನೋಡ್ಬಿಟ್ಟು ಅವ್ರಿಗೆ ತುಂಬಾ ಬೇಜಾರಾಗ್ಬಿಟ್ಟಿರುತ್ತೆ. ಅಲ್ಲ ಇವ್ರಿಬ್ರು ಏನು ಅಷ್ಟೊಂದ್ ಚೆನ್ನಾಗಿ ಫಾರ್ಮಲ್ ಆಗಿ ಮಾತಾಡ್ಕೋತಾರೆ, ಅದಲ್ದೆ ಅವ್ನ್ ತಲೆ ಮೇಲೆಲ್ಲ ಕೈ ಮುಡುಕ್ತಾನೆ. ಇವಳು ಬೇರೆ ನಕ್ಕೊಂಡೆಲ್ಲ ಮಾತಾಡ್ತಾಳೆ. ಅವ್ನ್ ನೋಡಕ್ ಸ್ವಲ್ಪ ಚೆನ್ನಾಗ್ ಬೇರೆ ಇದ್ದ. ಫ್ಯೂಚರ್ಲಿ ನಡೆಯೋದೇನ ರಿಯಲ್ ಆಗಿ ಆಗುತ್ತೇನೋ ಅಂತ ಅನ್ಕೊಂಡು ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾರೆ ನಮ್ ಗಾಬ್ಲಿನ್. ಹಂಗೆ ಸ್ವಲ್ಪ ಆದ್ಮೇಲೆ ಈ ಗಾಬ್ಲಿನ್ ಗ್ರಿಮ್ ರೀಪರ್ ಎಲ್ಲ ಸೇರಿ ನಮ್ ಹೀರೋಯಿನ್ ಗೆ ಕೇಕ್ ನ ಪ್ರೆಸೆಂಟ್ ಮಾಡಿರ್ತಾರೆ. ಅವಳು ಸ್ಕೂಲ್ ಮುಗಿಸಿದ್ಲು ಅಂತ. ಸರಿ ಅದನ್ನ ತಿನ್ನೋಣ ಅಂದ್ಬಿಟ್ಟು ಫ್ರಿಡ್ಜ್ ಓಪನ್ ಮಾಡ್ಬಿಟ್ಟು ಕೇಕ್ ಎತ್ಕೊಂಡು ಕೂತ್ಕೋತಾಳೆ. ಆದ್ರೆ ನಮ್ ಗಾಬ್ಲಿನ್ ಇವಳ ಮೇಲಿರೋ ಕೋಪಕ್ಕೆ ಅವ್ರ ಮ್ಯಾಜಿಕ್ ಪವರ್ ಯೂಸ್ ಮಾಡ್ಬಿಟ್ಟು ಆ ಕೇಕ್ ನ ಅವ್ರ ಹತ್ರ ಬರ್ಸ್ಕೊಂತಾರೆ. ನಮ್ ಯೂನ್ಟೆಕ್ ಸರಿ ಆ ಕೇಕ್ ತಿನ್ನೋಣ ಅಂದ್ಬಿಟ್ಟು ಗಾಬ್ಲಿನ್ ಪಕ್ಕದಲ್ಲಿ ಬಂದು ಕೂತ್ಕೋತಾಳೆ. ಆದ್ರೆ ಅವಳಿಗೆ ಕೊಡ್ದೇನೆ ನಾನು ನಿನ್ ಕೊಡಲ್ಲ ಅಂದ್ಬಿಟ್ಟು ಒಂಥರ ಹೊಟ್ಟೆ ಉರ್ಸ್ಕೊಂಡ್ ತಿಂತಾ ಇರ್ತಾರೆ. ನಮ್ ಯೂನ್ಟೆಕ್ ಇದು ಏನು ಅಂತ ಅರ್ಥನೇ ಆಗಲ್ಲ. ಅವಳು ತಿಳ್ಕೊಳ್ತಾಳೆ ಚೆಸ್ ಅಲ್ಲಿ ಸ್ವಾಡ್ ನ ತೆಗಿದ್ರಿಂದ ಈ ತರ ಗಾಬ್ಲಿನ್ ಮಾಡ್ತಾರೆ ಅಂತ ತಿಳ್ಕೊಂತಾಳೆ. ನಮ್ ಗಾಬ್ಲಿನ್ ಗೆ ಆ ಪೊಸೆಸಿವ್ನೆಸ್ ನಿಂದ ತಡಿಯಕ್ಕಾಗದೆ ಆ ಟೇನ ಮೀಟ್ ಮಾಡ್ಬಿಟ್ಟು ಸ್ವಲ್ಪ ಎದುರ್ಸೋಣ ಅಂತ ಹೋಗ್ತಾರೆ. ಇನ್ಮೇಲೆ ನೀನು ಯೂನ್ಟೆಕ್ ಹತ್ರ ಮೀಟ್ ಮಾಡ್ಬೇಡ, ಅವ್ರ ಹತ್ರ ಮಾತಾಡ್ಬೇಡ ಅಂತ ಹೇಳಕ್ಕೆ ಅಲ್ಲೋಗ್ಬಿಟ್ಟು ಬೇಸ್ ಬಾಲ್ ಆಡೋರೆಲ್ಲ ನಿಂತಿರ್ತಾರೆ. ಅಲ್ಲೋಗ್ಬಿಟ್ಟು ಆ ಟೇ ಏನೋದು ಎಲ್ಲಿ ಅಂತ ಕರೀತಾರೆ. ಆಗ ಅವನು ಕರೀತಾರೆ. ಅವ್ನ್ ಬಂದ್ಬಿಟ್ಟು ನಮ್ ಗಾಬ್ಲಿನ್ ಹತ್ರ ಮಾತಾಡ್ತಾನೆ. ಅವ್ನ್ ಫೇಸ್ ನೋಡ್ಬಿಟ್ಟು ಅಯ್ಯೋ ನಾನ್ ಇವ್ನ ಮಾತಾಡ್ಬೇಡ ಅಂತಂದ್ರು ನಮ್ ಯೂನ್ಟೆಕ್ ಹೋಗಿ ಇವಳ ಹತ್ರ ಮಾತಾಡೋದು ಚಾನ್ಸ್ ಗ್ಯಾರಂಟಿ, ಯಾಕೆಂದ್ರೆ ಇವ್ ನೋಡಕ್ ತುಂಬಾ ಹ್ಯಾಂಡ್ಸಮ್ ಆಗವನಲ್ಲ ಅಂತ ಮನ್ಸಲ್ಲಿ ಅನ್ಕೋತಿರ್ತಾರೆ. ಅವ್ರು ಮಾತಾಡಕ್ಕಿಂತ ಮುಂಚೆನೆ ಅವ್ನ್ ತೇನೇ ಮಾತಾಡಕ್ ಸ್ಟಾರ್ಟ್ ಮಾಡ್ತಾನೆ. ಏನಂದ್ರೆ ಅಲ್ಲ ನಾನು ಚಿಕ್ಕವನಾಗಿದ್ದಾಗ ಒಬ್ಬ ನೋಡಿದ್ದೆ ನಿಮ್ ತರನೇ ಇದ್ದ ಸೇಮ್, ಅವ್ರ ತರನೇ ನಿಮ್ ನೋಡಕ್ ಹಂಗೆ ಇದ್ದೀರಾ ಅಂತ ಹೇಳ್ತಾನೆ. ನನ್ಗೆ ಗೊತ್ತು ಅವ್ರು ನೀವ್ ಆಗಿರಕ್ ಸಾಧ್ಯ ಅಲ್ಲ ಅಂತ, ಯಾಕೆಂದ್ರೆ ಈ ಟೈಮ್ಲಿ ಅವ್ರು ತುಂಬಾ ಏಜ್ ಆಗಿರ್ಬೋದು ಅಂತ ಆ ಟೇ ಹೇಳ್ತಿರ್ತಾನೆ. ಅವಾಗ ಗಾಬ್ಲಿನ್ ರಿಯಲೈಸ್ ಆಗುತ್ತೆ, ಏನು ಮಾತಾಡದೆ ಬಂದ್ಬಿಡ್ತಾರೆ ಮನೆಗೆ. ಆಮೇಲೆ ಮನೆಗ್ ಬಂದ್ಬಿಟ್ಟು ನಮ್ ಗಾಬ್ಲಿನ್ ಯೋಚನೆ ಮಾಡ್ತಿರ್ತಾರೆ. ಏನಂದ್ರೆ ಚಿಕ್ಕ ವಯಸ್ಸಲ್ಲಿ ಟೇ ಅವ್ನು ಬೇಸ್ ಬಾಲ್ ಪ್ರಾಕ್ಟೀಸ್ ಮಾಡ್ಬೇಕಾರೆ ಪಕ್ಕದಲ್ಲಿ ನಿಂತ್ಕೊಂಡು ಆಡಕ್ಕೆ ಬರದೆ ಆಡ್ತಿದ್ ಯಾರು ಅಲ್ಲ ನಮ್ ಗಾಬ್ಲಿನೇ. ಅವಾಗ ಆ ಟೇ ನಾನ್ ಇಷ್ಟೊಂದ್ ಚಿಕ್ಕವನಾಗಿದ್ದೀನಿ, ನಾನೇ ಚೆನ್ನಾಗ್ ಆಡ್ತೀನಿ, ನೀವ್ ಇಷ್ಟೊಂದ್ ದೊಡ್ಡವನಾಗ್ಬಿಟ್ಟು ನೆಟ್ವರ್ಕ್ ನಿಮ್ಗೆ ಆಡಕ್ಕೆ ಬರ್ತಿಲ್ವಲ್ಲ ಅಂತ ಆಡ್ಕೊಂಡಿರ್ತಾನೆ. ಅದಲ್ದೆ ಅಲ್ಲಿ ಪಕ್ಕದಲ್ಲಿ ನಮ್ ಹೀರೋಯಿನ್ ಮೇಲೆ ಬ್ಯಾಟ್ ಎಲ್ಲ ಎಸ್ಬಿಟ್ಟಿರ್ತಾರೆ. ಅದು ಕೂಡ ಮಾಡಿದ್ ನಮ್ ಗಾಬ್ಲಿನೇ. ಇವ್ರು ಆಡ್ತಿರೋದ್ ನೋಡ್ಬಿಟ್ಟು ಅವ್ನ್ ಟೇ ಹೇಳ್ತಾನೆ. ನಮ್ ಗಾಬ್ಲಿನ್ ಅವನ ಹತ್ರ ಮಾತಾಡ್ತಿರ್ತಾರೆ. ಅಲ್ಲ ನೀನ್ ಒಂದ್ ಚಿಕ್ಕ ಹುಡುಗ ಆಗ್ಬಿಟ್ಟು ನಾ ಯಾರು ಅಂತ ನಿನ್ ಗೊತ್ತಿಲ್ದೆ ನೀನ್ ಮಾತಾಡ್ತಾ ಇದೀಯಾ. ಅವನ ಹತ್ರ ಸ್ವಲ್ಪ ಸ್ಕೋಪ್ ತಗೊಳಂಗ್ ಮಾತಾಡ್ತಿರ್ತಾರೆ. ಅವಾಗ ಟೇ ಸರಿ ನಾವಿಬ್ರು ಒಂದು ಬೆಟ್ ಮ್ಯಾಚ್ ಇಟ್ಕೊಳ್ಳೋಣ, ಈ ಮ್ಯಾಚ್ ಅಲ್ಲಿ ಏನಾದ್ರು ವಿನ್ ಮಾಡ್ಬಿಟ್ರೆ ನೀವ್ ಹೇಳ್ದಂಗ್ ನಾ ಮಾಡ್ತೀನಿ, ನಾ ಹೇಳ್ದಂಗ್ ನೀವೇ ಮಾಡ್ಬೇಕು ಇಲ್ಲಾಂದ್ರೆ ಅಂತ ಒಂದು ಬೆಟ್ ಮ್ಯಾಚ್ ಇಕ್ತಾನೆ. ಅವಾಗ ನಮ್ ಗಾಬ್ಲಿನ್ ಮ್ಯಾಚ್ ಅಲ್ಲಿ ಏನೇ ಮಾಡಿದ್ರು ನೆಟ್ವರ್ಕ್ ಆಡಲ್ಲ, ಒಂದು ಬಾಲ್ ಕೂಡ ಹೊಡಿಯಲ್ಲ. ಅದ್ರಲ್ಲಿ ಟೇ ಮತ್ತೆ ಚೆನ್ನಾಗ್ ಆಡ್ತಿರ್ತಾನೆ ಆ ಬೇಸ್ ಬಾಲ್. ಅವಾಗ ಏನ್ ಬೇಕು ನಿನ್ಗೆ ಅಂತ ಕೇಳ್ದಾಗ ಅವನೊಂದ್ ಹೇಳ್ತಾನೆ, ನಮ್ಮ ಅಮ್ಮ ನನಗೆ ಈ ಪಿಯೋನ ಕಲಿ ಅಂತ ಹಿಂಸೆ ಮಾಡ್ತಾರೆ, ಪಿಯೋನ ಮಾಯ ಆಗ್ಬಿಟ್ರೆ ನನಗ್ ಸಾಕು ಅಂತ ಕೇಳ್ಕೊಂಡಿರ್ತಾನೆ. ಹಂಗಂದ್ಬಿಟ್ಟು ಅವ್ನ್ ಮನೆಗ್ ಹೊಟ್ಟೋಗ್ತಾನೆ. ಮನೆಗ್ ಹೋದ್ಮೇಲೆ ಅವ್ನ್ ದೊಡ್ಡ ಶಾಕ್ ಕಾಯ್ತಿರುತ್ತೆ. ಏನಂದ್ರೆ ನೋಡಿದ್ರೆ ಪಿಯೋನ ಅಲ್ಲಿ ಇರೋದೇ ಇಲ್ಲ. ಅವ್ರ ಅಮ್ಮ ಏನ್ ತಿಳ್ಕೊಂತಾರೆ ಅಂದ್ರೆ ಯಾರೋ ಬಂದ್ ಕದ್ಕೊಂಡ್ ಹೊಟ್ಟೋದ್ರು ಅಂತ ತಿಳ್ಕೊಂಡಿರ್ತಾರೆ. ಆದ್ರೆ ನಮ್ ಗಾಬ್ಲಿನ್ ಇಲ್ಲಿ ಅವ್ರ ಮ್ಯಾಜಿಕ್ ಪವರ್ ಯೂಸ್ ಮಾಡ್ಬಿಟ್ಟು ಅದನ್ನ ಮಾಯ ಮಾಡ್ಬಿಟ್ಟಿರ್ತಾರೆ. ಅವ್ನ ಟೇಗೆ ಚಿಕ್ಕ ವಯಸ್ಸಲ್ಲಿ ಅವ್ನಿಗೆ ಗೊತ್ತಿಲ್ಲ ನಾನು ಗಾಬ್ಲಿನ್ ನ ಮೀಟ್ ಮಾಡಿದಾನೆ ಅಂತ. ಅದೇ ತರ ನಮ್ ಯೂನ್ಟೆಕ್ ಗೊತ್ತಿರಲ್ಲ ಗಾಬ್ಲಿನ್ ಅವ್ರೇ ಅಂತ, ಯಾಕೆಂದ್ರೆ ಫೇಸ್ ನ ನೀಟಾಗಿ ನೋಡಿರಲ್ಲ. ನಮ್ ಗಾಬ್ಲಿನ್ ಗೆ ಏಜೇ ಆಗಲ್ಲ ಅನ್ನೋ ಪ್ರಾಬ್ಲಮ್ ಇಂದ ಇದೇ ತರ ಎಷ್ಟೊಂದ್ ಲೈಫ್ ಇಂದ ಬದುಕ್ತಾನೆ ಇರ್ತಾರೆ. ಹಂಗೆ ಕಟ್ ಮಾಡಿದ್ರೆ ನಮ್ ಗಾಬ್ಲಿನ್ ಗ್ರಿಮ್ ರೀಪರ್ ಹತ್ರ ಮಾತಾಡ್ಕೊಂಡ್ ಕೂತಿರ್ತಾರೆ. ನಾನು ಯೂನಿವರ್ಸಿಟಿಲಿ ಟೇ ಏನೋ ಒಂದ್ ಹುಡುಗನ ಹೋಗ್ಬಿಟ್ಟು ಮೀಟ್ ಮಾಡಿದೆ. ಅವನ್ನ ನಾ ಚಿಕ್ಕ ವಯಸ್ಸಲ್ಲಿ ಬೇರೆ ಮೀಟ್ ಮಾಡಿದೀನಿ, ಅದಲ್ದೆ ಒಂದ್ ದೊಡ್ಡ ಹೆಲ್ಪ್ ಬೇರೆ ಮಾಡ್ಬಿಟ್ಟೆ. ಅವನು ಪಿಯಾನಿಸ್ಟ್ ಆಗ್ಬೇಕಿತ್ತು, ನಾನ್ ಹೆಲ್ಪ್ ಮಾಡ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ. ಈಗ ಹೋಗ್ಬಿಟ್ಟು ಬೇಸ್ ಬಾಲ್ ಹಿಡ್ಕೊಂಡು ನಿಂತಿದ್ದಾನ ಅವನು. ಅವನಿಂದ ನಮ್ ಯೂನ್ಟೆಕ್ ಅವನ ಹತ್ರ ತಿರ್ಕೊಳಂಗ್ ಆಗೋಯ್ತು. ನಾನು ಆ ಟೈಮ್ ಹೆಲ್ಪ್ ಮಾಡಿಲ್ಲ ಅಂದ್ರೆ ಅವ್ನ್ ಯಾವ್ದೋ ಒಂದ್ ದೊಡ್ಡ ಪಿಯಾನಿಸ್ಟ್ ಆಗ್ತಿದ ಅಂತ ಅನ್ಕೊಂಡ್ ಗೊಣಿಕೊಂಡ್ ಕೂತಿರ್ತಾರೆ. ಆಮೇಲೆ ನಾನು ಅವ್ನ ಮೀಟ್ ಮಾಡ್ಕೊ ಬರ್ಬೇಕಾರೆ ಅವ್ನಿಗೆ ನನ್ ಮೇಲೆ ಸ್ವಲ್ಪ ಡೌಟ್ ಬಂದ್ಬಿಡ್ತು. ನೀನ್ ಒಂದ್ ಕೆಲ್ಸ ಮಾಡು, ನಿನ್ ಪವರ್ ಯೂಸ್ ಮಾಡ್ಬಿಟ್ಟು ಅವ್ನ್ಗೆ ನನ್ ಬಗ್ಗೆ ಇರೋ ಮೆಮೊರೀಸ್ ನೆಲ್ಲ ಎರೇಸ್ ಮಾಡ್ಬಿಡು ಅಂತ ಕೇಳ್ಕೊಂತಾರೆ. ಅವಾಗ ಗ್ರಿಮ್ ರೀಪರ್ ಅಲ್ಲ ನಾಯಕ್ ನಿನ್ಗೆ ಹೆಲ್ಪ್ ಮಾಡ್ಲಿ, ನೀನೇನ್ ನನ್ಗೇನ್ ಸ್ಪೆಷಲ್, ನಿನ್ ಕೆಲ್ಸಕ್ಕೆಲ್ಲ ನಾನ್ ಸುಮ್ನೆ ನಿಂತಿಲ್ಲ, ನಾನ್ ಹೆಲ್ಪ್ ಮಾಡಲ್ಲ ಅಂತ ಅನ್ಬಿಡ್ತಾರೆ. ಆ ಜಾಗದಿಂದ ಕಳಿಸ್ಬಿಡ್ತಾರೆ. ಹಂಗೆ ನಮ್
ಯೂನ್ಟೆಕ್ ನ ತೋರಿಸ್ತಾರೆ. ನಮ್ ಯೂನ್ಟೆಕ್ ಗಾಬ್ಲಿನ್ ಸೈನ್ ಮಾಡಿರೋ ಕಾಂಟ್ರಾಕ್ಟ್ ಪೇಪರ್ ನ ತಗೊಂಡು ಎಕ್ಸ್ಟ್ರಾ ಇನ್ನೊಂದ್ ಏನಾರ ಆಡ್ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡ್ ಕೂತಿರ್ತಾಳೆ. ನಮ್ ಯೂನ್ಟೆಕ್ ಅದಕ್ಕೆ ಎಕ್ಸ್ಟ್ರಾ ಏನಾರ ಬರೆಯೋಣ ಅಂತ ಅನ್ಬೇಕಾರೆ ನಮ್ ಗಾಬ್ಲಿನ್ ಆ ಜಾಗಕ್ಕೆ ಬಂದ್ಬಿಡ್ತಾರೆ. ಅಲ್ಲ ನೀನ್ ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ಯಾ, ಸರಿ ಏನ್ ನನ್ನಿಂದ ಮುಚ್ಚಿಕ್ತಿದಿ ಏನು ಅಂತ ಕೇಳ್ತಾರೆ. ನಮ್ ಯೂನ್ಟೆಕ್ ಅದು ಔಸ್ಕೊಂಡಿರೋ ಕಾಂಟ್ರಾಕ್ಟ್ ಪೇಪರ್ ನ ತೋರ್ಸ್ಬಿಡ್ತಾಳೆ ಹೋಗ್ಲಿ ಅಂತ. ಅವಾಗ ನಮ್ ಗಾಬ್ಲಿನ್ ಈ ಕಾಂಟ್ರಾಕ್ಟ್ ಪೇಪರ್ ಯೂಸ್ ಮಾಡ್ಕೊಂಡು ಏನಾರ ಗೋಲ್ಮಾಲ್ ಮಾಡೋಣ ಅಂತ ಅನ್ಕೊಂಡು ಇಲ್ಲಿಗೆ ಬಂದಿದ್ಯಾ. ಅವಾಗ ನಮ್ ಯೂನ್ಟೆಕ್ ನಾ ಆ ವಿಷಯಕ್ಕೆ ಏನ್ ಬರ್ಲಿಲ್ಲ, ನನ್ ಡೈರಿ ನಿಮ್ ರೂಮ್ ಅಲ್ಲೇ ಇದೆ, ಅದಕ್ಕೋಸ್ಕರ ಅದ್ ಎತ್ಕೊಳಕೋಸ್ಕರ ಬಂದೆ ಅಂತ ಏನೋ ಒಂದ್ ಟೈಮ್ ಸಿಕ್ಕಿ ಸುಳ್ಳು ಹೇಳ್ಬಿಟ್ಟು ಎಸ್ಕೇಪ್ ಆಗ್ಬಿಡ್ತಾಳೆ. ನಮ್ ಯೂನ್ಟೆಕ್ ಹಂಗೆ ರೂಮ್ ಅಲ್ಲಿ ಕೂತಿದಾಗ ಒಂದು ದಿಢೀರ್ ಅಂತ ಒಂದ್ ಕಾಲ್ ಬರುತ್ತೆ. ಯಾರು ಅಂದ್ರೆ ಟಿ ನಾವ್ ಇಬ್ರು ಐಸ್ ಕ್ರೀಮ್ ಪಾರ್ಲರ್ ಮೀಟ್ ಮಾಡೋಣ ಅಂತ ಫೋನ್ ಮಾಡಿರ್ತಾನೆ. ನಮ್ ಯೂನ್ಟೆಕ್ ತುಂಬಾ ಖುಷಿ ಆಗ್ಬಿಟ್ಟು ಏನೋ ರೆಡಿ ಆಗ್ಬಿಟ್ಟು ಹೋಗ್ತಾಳೆ. ಅವ್ರಿಬ್ರು ಐಸ್ ಕ್ರೀಮ್ ಪಾರ್ಲರ್ ಒಳಗ್ ಕೂತ್ಕೊಂಡು ಮಾತಾಡ್ತಾ ಇರೋದ್ನ ನಮ್ ಗಾಬ್ಲಿನ್ ಮೇಲ್ ನಿಂತ್ಕೊಂಡು ದುರು ನೋಡ್ಕೊಂಡು ನಿಂತಿರ್ತಾರೆ ಹೊಟ್ಟೆ ಬರಿಲಿ. ಅವ್ರಿಬ್ರು ನಮ್ ಗಾಬ್ಲಿನ್ ಕಣ್ಣಿದ್ರಗಡೆನೆ ಡೇಟಿಂಗ್ ಮಾಡೋದು ಅವ್ರಿಗೆ ಕೋಪ ಕಂಟ್ರೋಲ್ ಮಾಡಕ್ಕಾಗಲ್ಲ. ಕೋಪದಲ್ಲಿ ಡೈರೆಕ್ಟ್ ಆಗಿ ಮನೆಗೆ ಹೊಟ್ಟೋಗ್ತಾರೆ. ಆಗ ಈ ಕಡೆ ಗ್ರೀನ್ ರೀಪರ್ ಪಾಪ ಶಿವನ್ ಕಾಲ್ ಮಾಡ್ಬಿಡ್ತಾರೆ. ಶಿವನ್ ಕಾಲ್ ಮಾಡಿದ್ರೆ ನೀ ಯಾವ ಕಂಪ್ನಿಲಿ ಕೆಲಸ ಮಾಡ್ತಿದ್ಯಾ, ನಿನ್ ಬಿಸ್ನೆಸ್ ಕಾರ್ಡ್ ಕೊಡು, ಅದ್ರ ಬಗ್ಗೆ ಡೀಟೇಲ್ ಕೊಡು ಅಂತ ಕೇಳ್ತಾರೆ ಅಂದ್ಬಿಟ್ಟು ಅವ್ರಿಗೆ ಏನ್ ಮಾತಾಡೋದು ಅಂತ ಅರ್ಥ ಆಗದೆ ನಮ್ ಗಾಬ್ಲಿನ್ ಹತ್ರ ಕೊಟ್ಬಿಟ್ಟು ನನ್ನ ಹತ್ರ ಬಿಸ್ನೆಸ್ ಕಾರ್ಡ್ ಕೇಳ್ತಾಳೆ ಏನ್ ಮಾಡೋದು ಅಂತ ಕೇಳ್ತಿರ್ತಾರೆ. ಆಗ ಗಾಬ್ಲಿನ್ ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ ಅನ್ಬೇಕಾರೆ ನೀನೇ ಮಾತಾಡು ಅಂತ ಕೊಡ್ತಾರೆ. ಅಲ್ಲ ನಿನ್ ವಾಯ್ಸ್ಗೂ ನನ್ ವಾಯ್ಸ್ಗೂ ತುಂಬಾ ಡಿಫ್ರೆಂಟ್ ಐತೆ, ನಾನ್ ಮಾತಾಡಿದ್ರೆ ಅವ್ರು ಕಂಡಿಡ್ಬಿಡ್ತಾಳೆ ಅಂದ್ರೆ ನಾ ಎಲ್ ಮಾಡಕ್ಕಲ್ಲ ಅಂತಾರೆ. ಅವಾಗ ಸರಿ ನಿನ್ ಜೊತೆ ಇದ್ಲ ಹುಡ್ಗಿಯಲ್ಲಿ ಅಂತ ಕೇಳಿದಾಗ ನನ್ ಗಾಬ್ಲಿನ್ ತುಂಬಾ ಕೋಪ ಮಾಡ್ಕೊಂಡು ಆ ಹುಡ್ಗಿ ಆ ಐಸ್ ಕ್ರೀಮ್ ಪಾರ್ಲರ್ ನಿಂತ್ಕೊಂಡು ತುಂಬಾ ನಕ್ಕೊಂಡ್ ಮಾತಾಡ್ತಾ ನಿಂತವಳೆ. ಬೇಕಾರೆ ನೀನೇ ಹೋಗ್ಬಿಟ್ಟು ಅವಳ ಹತ್ರ ಕೇಳ್ಕೊ ಅಂತ ಹೇಳ್ಬಿಡ್ತಾರೆ. ನಾನ್ ಹೋಗಿ ಅವಳ ಹತ್ರ ಮಾತಾಡಲ್ಲ ಅಂದ್ಬಿಟ್ಟು ಅವಳ ಮೇಲಿರೋ ಕೋಪದನ್ನೆಲ್ಲ ನಮ್ ಗ್ರಿಮ್ ರೀಪರ್ ಮೇಲೆ ಬಿಟ್ಬಿಟ್ಟು ಓಡೋಗ್ತಾರೆ. ಗ್ರಿಮ್ ರೀಪರ್ಗೂ ಬೇರೆ ಚಾನ್ಸ್ ಇಲ್ಲ ಅನ್ಬಿಟ್ಟು ನೇರ ಆ ಐಸ್ ಕ್ರೀಮ್ ಪಾರ್ಲರ್ ಗೆ ಹೊಟ್ಟೋಗ್ತಾರೆ. ಪಾಪ ಅವ್ರಿಬ್ರು ಖುಷಿಯಾಗಿ ಮಾತಾಡ್ತಿರೋದ್ನು ತಲೆ ಕೆಡ್ಸ್ಕೊಳ್ದೆ ಹೋಗ್ಬಿಟ್ಟು ಪಕ್ಕದಲ್ಲ ಕುತ್ಕೊಂಡ್ಬಿಡ್ತಾರೆ. ಆಗ ತೇ ನೋಡ್ಬಿಟ್ಟು ಇವ್ರ ಯಾರು ನಿಮ್ಮ ಅಪ್ಪನ ಅಂತ ಕೇಳ್ಬಿಡ್ತಾನೆ. ಅವಾಗ ನಮ್ ಗ್ರಿಮ್ ರೀಪರ್ ಕೋಪ ಬಂದ್ಬಿಟ್ಟು ನೋಡು ನಿಮ್ ಹುಡ್ಗನ ಸ್ವಲ್ಪ ನೀಟಾಗಿ ಮಾತಾಡಕ್ ಹೇಳೋ ನನ್ ಜೊತೆ, ಆಗ ನಾನು ಸುಮ್ನಿರಲ್ಲ, ನಾರ್ಮಲ್ ಮಾತಾಡಕ್ ಹೋಗಲ್ಲ ಅಂತೇಳಿ ಅನ್ಬಿಟ್ಟು ನಮ್ಮ ಯೂನ್ಟೆಕ್ ಹತ್ರ ಫೋನ್ ಕೊಟ್ಬಿಟ್ಟು ನನಗೆ ಹೆಲ್ಪ್ ಮಾಡು ಅಂತ ಕೇಳ್ತಾರೆ. ನಮ್ ಯೂನ್ಟೆಕ್ ಫೋನ್ ಇಸ್ಕೊಂಡು ನಾರ್ಮಲ್ ಆಗಿ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಫೋನ್ ಅಟೆಂಡ್ ಮಾಡ್ಬಿಟ್ಟು ಮಾತಾಡ್ಬೇಕಾದ್ರೆ ನಮ್ ಯೂನ್ಟೆಕ್ ಗೊತ್ತಿಲ್ಲ ಇದುವರೆಗೂ ಕೆಲಸ ಮಾಡ್ತಿರೋ ರೆಸ್ಟೋರೆಂಟ್ ಓನರೇ ಜೊತೆ ಮಾತಾಡ್ತಿದ್ದಾಳೆ ಅಂತ. ಅವಳು ಏನಂತಾಳೆ ಅಂದ್ರೆ ಹಲೋ ನಾನು ಊಬಿನ್ ಮ್ಯಾನೇಜರ್ ಮಾತಾಡ್ತಿದೀನಿ. ಊಬಿನ್ ಅಂತ ಏನಂದ್ರೆ ನಮ್ ಗ್ರಿಮ್ ರೀಪರ್ ಹೆಸರು ಊಬಿನ್ ಅಂತ ಸುಳ್ಳು ಹೇಳಿರ್ತಾರೆ ಶಿವನ್ ಹತ್ರ, ಅದರಿಂದ ಊಬಿನ್ ಅಂತಾನೆ ಹೇಳ್ತಾಳೆ. ಹೇಳ್ಬಿಟ್ಟು ಅವ್ರು ಸ್ವಲ್ಪ ಬಿಸಿ ಆಗಿದ್ದಾರೆ, ಅವ್ರ ಹತ್ರ ನೀವೇನಾದ್ರು ವಿಷಯ ಹೇಳ್ಬೇಕು ಅಂದ್ರೆ ನನ್ನ ಹತ್ರ ಹೇಳಿ ನಾ ತಿಳಿಸ್ತೀನಿ ಅಂತ ಹೇಳ್ತಾಳೆ. ಅವಾಗ ನಮ್ ಶಿವನು ಫೋನ್ ಮಾತಾಡ್ತಿರೋದು ನಮ್ ಯೂನ್ಟೆಕ್ ಅಂತ ಗೊತ್ತಿಲ್ಲದೆ ಊಬಿನ್ ಮ್ಯಾನೇಜರ್ ಅಂತ ತಿಳ್ಕೊಂಡು ಅವ್ರಿಗೆ ನಾನು ಒಂದ್ ಜಾಗ ಅಡ್ರೆಸ್ ಕಳಿಸ್ತೀನಿ, ಆ ಅಡ್ರೆಸ್ ಬಂದ್ ಮೀಟ್ ಮಾಡಕ್ ಹೇಳಿ ಅಂತ ಹೇಳ್ಬಿಟ್ಟು ಫೋನ್ ಇಟ್ಬಿಡ್ತಾರೆ. ಎಲ್ಲ ಮಾತಾಡಾದ್ಮೇಲೆ ಫೋನ್ ನ ತಗೊಂಡೋಗಿ ಗ್ರಿಮ್ ರೀಪರ್ ಹತ್ರ ಕೊಡ್ಬೇಕಾರೆ ಆಗ ಒಂದ್ ಡೌಟ್ ಬರುತ್ತೆ, ಈ ವಾಯ್ಸ್ ಎಲ್ಲೋ ಕೇಳಿದಿನಲ್ಲ ಅಂತ. ಯಾವ್ದಾದ್ರು ರೆಸ್ಟೋರೆಂಟ್ ಅಂತ ಕೇಳ್ಬೇಕಾರೆ ಅದಷ್ಟರಲ್ಲಿ ನಮ್ ಗ್ರಿಮ್ ರೀಪರ್ ಆ ಟಾಪಿಕ್ ಬಿಟ್ಬಿಟ್ಟು ಬೇರೆ ಟಾಪಿಕ್ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆ ಹುಡುಗಿ ಬೇರೆ ನನ್ನ ಮೀಟ್ ಮಾಡಕ್ಕೆ ಅಂತ ನನ್ನ ಕರೆದಿದ್ದಾಳೆ, ಅವಳನ್ನ ಇಂಪ್ರೆಸ್ ಮಾಡಕ್ಕೆ ನನಗೆ ಯಾವ್ದಾದ್ರು ಟಿಪ್ಸ್ ಕೊಡು. ನಮ್ ಯೂನ್ಟೆಕ್ ನಮ್ ಗ್ರಿಮ್ ರೀಪರ್ ಏನೆಲ್ಲ ಹೇಳ್ಬೇಕು ಎಲ್ಲಾನು ಗಟ್ ಮಾಡಿ ಹೇಳ್ ಕಳಿಸ್ತಾರೆ. ಅಂದ್ರೆ ನಮ್ ಯೂನ್ಟೆಕ್ ಹೇಳ್ತಾಳೆ ಬಟ್ ಇವ್ರು ಎಲ್ಲಾನು ಗಟ್ ಮಾಡ್ಕೊಂಡು ಹೋಗ್ತಾರೆ. ನಮ್ ಈ ಶಿವನ ಮೀಟ್ ಮಾಡಕ್ಕಿಂತ ಮುಂಚೆ ರೋಡ್ ಪೂರ್ತಿ ನೇಮು, ಅಡ್ರೆಸ್, ಬ್ಲಡ್ ಟೈಪ್, ಸಿಂಗಲ್ ಮ್ಯಾರಿಡ್ ಅಂತ ಅನ್ಕೊಂಡು ಎಲ್ಲಾನು ಗಟ್ ಮಾಡ್ಕೊಂಡು ಹೋಗ್ತಿರ್ತಾರೆ ರಿಪೀಟ್ ಹೇಳ್ಕೊಂಡು. ನಮ್ ಶಿವನಿಗೆ ಒಂದ್ ಕ್ವಶನ್ ಕೇಳೋಣ ಅಂತ ಸ್ಟಾರ್ಟ್ ಮಾಡಿದ್ರೆ ಲೈನ್ ಆಗಿ ಎಲ್ಲಾನು ಹೇಳ್ಬಿಟ್ಟು ಮುಗಿಸ್ಬಿಡ್ತಾರೆ. ನಮ್ ಗ್ರಿಮ್ ರೀಪರ್ ಎಲ್ಲಾ ವಿಷಯ ಹೇಳ್ಬೇಕಾರೆ ಅವ್ರಿಗೆ ಗೊತ್ತಿಲ್ಲದೆ ಫ್ಲೋರ್ಲಿ ನಿನ್ನ ಮಿಸ್ ಮಾಡ್ದೆ ಅಂತ ಹೇಳ್ಬಿಡ್ತಾರೆ. ಆಗ ನಮ್ ಶಿವನ್ಗೆ ಇದನ್ನ ಕೇಳಿದ್ಮೇಲೆ ಸ್ವಲ್ಪ ಖುಷಿಯಾಗಿರುತ್ತೆ. ಅವರು ಕೂಡ ಹೇಳ್ತಾರೆ ಮಿಸ್ ಮಾಡ್ದೆ ನಾನು ಕೂಡ ಅಂತ. ಅದಾದ್ಮೇಲೆ ನಮ್ ಶಿವನ್ ಏನ್ ಕ್ವಶನ್ ಕೇಳಿದ್ರು ಗ್ರಿಮ್ ರೀಪರ್ ಅವ್ರನ್ನ ಇಂಪ್ರೆಸ್ ಮಾಡಂಗೆ ಮಾತಾಡ್ತಿರ್ತಾರೆ. ಹೆಂಗೋ ಇವ್ರಿಬ್ರು ಡೇಟಿಂಗ್ ನಾರ್ಮಲ್ ಆಗಿ ಒಂದು ಏನೋ ಪ್ರಾಬ್ಲಮ್ ಇಲ್ಲದೆ ನಡೆಯುತ್ತೆ. ಅದಾದ್ಮೇಲೆ ಇಬ್ರು ಮಾತಾಡಾದ್ಮೇಲೆ ಗ್ರಿಮ್ ರೀಪರ್ ಆ ಜಾಗದಿಂದ ಹೋಗಕ್ ಸ್ಟಾರ್ಟ್ ಮಾಡ್ತಾರೆ. ಹಂಗೆ ಕಟ್ ಮಾಡಿದ್ರೆ ನೈಟ್ ಟೈಮ್ಲಿ ನಮ್ ಗ್ರಿಮ್ ರೀಪರ್ ಅವ್ರ ತರನೇ ಇರೋ ಗ್ರಿಮ್ ರೀಪರ್ ಕೆಲ್ಸದಲ್ಲಿ ಇರೋರ್ಗೆಲ್ಲ ಒಂದು ಪಾರ್ಟಿ ಕೊಟ್ಬಿಟ್ಟು ಎಲ್ಲ ಎಂಜಾಯ್ ಮಾಡ್ತಿರ್ತಾರೆ. ಆ ಪಾರ್ಟಿಗೆ ಎಲ್ಲ ಮುಗಿದ್ಮೇಲೆ ನಮ್ ಗ್ರಿಮ್ ರೀಪರ್ ನ ಪೇ ಮಾಡಕ್ ಹೇಳ್ತಾರೆ. ಆದ್ರೆ ನಮ್ ಗ್ರಿಮ್ ರೀಪರ್ ಪರ್ಸ್ ಎಲ್ಲ ಚೆಕ್ ಮಾಡಿದ್ರೆ ಜೋಬ್ ಅಲ್ಲಿ ಪರ್ಸೇ ಇಲ್ಲ. ಯಾಕೆಂದ್ರೆ ಆ ಟೈಮ್ಲಿ ಯಾರೋ ಒಬ್ಬ ನಮ್ ಗ್ರಿಮ್ ರೀಪರೇ ಅಂತ ಗೊತ್ತಿಲ್ಲದೆ ಜೋಬ್ ಅಲ್ಲಿರೋ ದುಡ್ಡು ನೋಡ್ಬಿಟ್ಟು ಹೊಟ್ಟೋಗಿರ್ತಾನೆ. ಇಲ್ಲಿ ಯಾರ ಹತ್ರನು ಕಾಸಿಲ್ಲ. ಆ ಕ್ಲಬ್ ಬಿಟ್ಬಿಟ್ಟು ಹೆಂಗ್ ಮಾಡೋದು ಹೋಗೋದು ಅಂತ ಗೊತ್ತಿಲ್ಲದೆ ಯೋಚನೆ ಮಾಡ್ಬೇಕಾದ್ರೆ ಅವ್ರ ಜೊತೆಲಿರೋರೆಲ್ಲ ಅವ್ರ ಹತ್ರ ಇರೋ ಹ್ಯಾಟ್ ಎಲ್ಲ ತಲೆಗೆ ಹಾಕೊಂಡು ಓಡೋಗ್ತಾ ಇರ್ತಾರೆ. ಹ್ಯಾಟ್ ಹಾಕೊಂಡ್ರೆ ಯಾರಿಗೂ ಕಾಣಲ್ಲ. ಅದ್ರಿಂದ ಸರಿ ಇವ್ರು ಎಸ್ಕೇಪ್ ಆಗೋಣ ಅಂತ ಅವ್ರ ಹ್ಯಾಟ್ ಹುಡ್ಕಿದ್ರೆ ಇವ್ರ ಹ್ಯಾಟೇ ಸಿಗಲ್ಲ ನಮ್ ಗ್ರಿಮ್ ರೀಪರ್ದು. ಏನು ಅಂತ ನೋಡಿದ್ರೆ ಬೇಕು ಅಂತ ನಮ್ ಗ್ರಿಮ್ ರೀಪರ್ ಸಿಕ್ಸಕ್ಕೆ ಅಂತ ಅವ್ರ ಹ್ಯಾಟ್ ನೀವು ಎತ್ಕೊಂಡು ಓಡ್ಬಿಡ್ತಾರೆ ಒಂದಿಬ್ರು. ಪಾಪ ಇವ್ರು ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಅಂಗಡಿ ಓನರ್ ಬಂದ್ಬಿಟ್ಟು ಕೇಳಿದಾಗ ಇವ್ರಿಗೆ ಏನೋ
ಅಂತಾನೆ ತಲೆನೇ ಹೊಡೆಯಲ್ಲ. ಆದ್ರೆ ಒಂದು ಪರ್ಸನ್ ಫೋನ್ ಮಾಡ್ಬಿಟ್ಟು ಹೆಲ್ಪ್ ಕೇಳಕ್ ಆಗದೆ ಕೇಳ್ತಾರೆ. ಅದ್ ಯಾವ ಪರ್ಸನ್ ಅಂದ್ರೆ ನಮ್ ಗಾಬ್ಲಿನ್ ನ. ಹಂಗೆ ಕಟ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ ನಮ್ ಗ್ರಿಮ್ ರೀಪರ್ ನ ಎಂಕ್ವೈರಿ ಮಾಡ್ತಿರ್ತಾರೆ. ಆಗ ನಮ್ ಗಾಬ್ಲಿನ್ ಅಲ್ಲಿ ನೇರ ಬಂದ್ಬಿಟ್ಟು ಸೀಟ್ ಅಲ್ಲಿ ಕೂತ್ಕೊಂಡ್ಬಿಟ್ಟು ಇವ್ರು ನಡೀತಿರೋ ಎಂಕ್ವೈರಿನೆಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ತಿರ್ತಾರೆ. ಆ ಪೊಲೀಸ್ ಸ್ಟೇಷನ್ ಇರೋ ಪೊಲೀಸ್ ಎಲ್ಲ ಕೇಳಿದಾಗ ಇವ್ರು ಯಾರು ಗೊತ್ತಾ ನಿಮ್ಗೆ ಅಂತ ಕೇಳಿದಾಗ ಇವ್ರು ಯಾರು ಅಂತ ನಂಗೆ ಗೊತ್ತು, ಮುಂದೆ ಹಿಂದೆ ಗೊತ್ತಿಲ್ಲ ಎಲ್ಲ ನಾ ಯಾಕೆ ಹೆಲ್ಪ್ ಮಾಡ್ಲಿ ಅಂತ ಗಾಬ್ಲಿನ್ ಪೊಲೀಸ್ ಹತ್ರ ಹೇಳ್ತಿರ್ತಾರೆ. ಇಲ್ಲಿ ಏನಂದ್ರೆ ಗ್ರಿಮ್ ರೀಪರ್ ಆ ಟಿವಿ ಮೆಮರೀಸ್ ಎರೇಸ್ ಮಾಡಕ್ಕೆ ಗಾಬ್ಲಿನ್ಗೆ ಹೆಲ್ಪ್ ಮಾಡಿರಲ್ಲ. ಅದರಿಂದ ಕೋಪ ಇಟ್ಕೊಂಡು ಇಲ್ಲಿ ರಿವೆಂಜ್ ತಗೋತಿರ್ತಾರೆ ನಮ್ ಗಾಬ್ಲಿನ್. ಈ ವಿಷಯನ ನಮ್ ಗ್ರಿಮ್ ರೀಪರ್ಗೆ ಫ್ಲಾಶ್ ಆದ್ಮೇಲೆ ಪ್ಲೀಸ್ ನನ್ ಈ ಜಾಗದಿಂದ ನನ್ಗೆ ಹೆಲ್ಪ್ ಮಾಡ್ಬಿಡು, ನೀ ಕೇಳ್ದಂಗೆ ಅವ್ನ ಮೆಮರೀಸ್ ಎರೇಸ್ ಮಾಡಕ್ ನಾ ಹೆಲ್ಪ್ ಮಾಡ್ತೀನಿ ಅಂತಾರೆ. ಅವಾಗ ನಮ್ ಗಾಬ್ಲಿನ್ ಒಂದು ಸೆಕೆಂಡ್ ಅವ್ರ ಆಟಿಟ್ಯೂಡ್ ಚೇಂಜ್ ಮಾಡ್ಬಿಟ್ಟು ಹೌದೌದು ಒಂದ್ ವಾರದಿಂದ ನಾನು ಅವ್ರನ್ನ ಮೀಟ್ ಮಾಡಿದ್ದೆ ಅಂತ ಹೇಳ್ತಾರೆ. ಹೋಗ್ಬೇಕಾದ್ರೆ ಅವ್ರ ಕೈಗೆ ಒಂದು ಬಿಸ್ನೆಸ್ ಕಾರ್ಡ್ ಕೊಡ್ತಾರೆ. ಹೆಂಗೋ ಕೊಟ್ಬಿಟ್ಟು ಈ ಪ್ರಾಬ್ಲಮ್ಸ್ ನೆಲ್ಲ ಸಾಲ್ವ್ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ತಿರ್ತಾರೆ. ಆಗ ಹೋಗ್ಬೇಕಾರೆ ನಮ್ ಗ್ರಿಮ್ ರೀಪರ್ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಅಲ್ಲ ಈ ಗಾಬ್ಲಿನ್ ಕೂಡ ಈ ಬಿಸ್ನೆಸ್ ಕಾರ್ಡ್ ಎಲ್ಲ ಐತೆ ನನಗಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಇವರಿಬ್ರು ಈಚೆ ಬಂದ್ಮೇಲೆ ಆ ಜಾಗಕ್ಕೆ ಡ್ಯೂಕ್ ಬರ್ತಾನೆ. ಇಲ್ಲಿ ಎಷ್ಟು ದೊಡ್ಡ ಪ್ರಾಬ್ಲಮ್ ನಡೀತಿದೆ, ತಿನ್ನಕ್ಕೆ ಏನೋ ಒಂದು ಸ್ಪೆಷಲ್ ಆಗಿರೋ ಡಿಶ್ ತಗೊಂಡಿದೀನಿ ಬನ್ನಿ ಎಲ್ಲ ಹೋಗಿ ತಿನ್ನೋಣ ಅಂತ ಕುತ್ಕೊಂಡು ನಕ್ಕೊಂಡ್ ಹೇಳ್ತಿರ್ತಾನೆ. ಇವ್ರಿಬ್ರು ಹಿಂಸೆ ತಡಿಯಕ್ಕಾಗದೆ ಗ್ರಿಮ್ ರೀಪರ್ ಸ್ವಲ್ಪ ಕೋಪ ಮಾಡ್ಕೊಂಡು ಆ ಜಾಗದಿಂದ ಓಡ್ಬಿಡ್ತಾರೆ. ಗ್ರಿಮ್ ರೀಪರ್ ಅವ್ರು ನಡ್ಕೊಂಡ್ ಹೋಗ್ಬೇಕಾದ್ರೆ ಯಾರು ಇಬ್ರು ಪೊಲೀಸು ಡಿಕ್ಕಿ ಹೊಡಿಯಕ್ಕೆ ಅಂತ ಬರ್ತಾರೆ ಏನೇನು, ಬಟ್ ಆದ್ರೆ ಗುದ್ದದಂಗೆ ಮಿಸ್ ಮಾಡ್ಕೊಂಡು ಹೋಗ್ತಾರೆ. ಇವ್ರು ನಡ್ಕೊಂಡ್ ಹೋಗ್ತಿರೋದು ನೋಡ್ಬಿಟ್ಟು ಡ್ಯೂಕ್ ಗಾಬ್ಲಿನ್ ಕೇಳ್ತಾನೆ, ಯಾಕೆ ಗ್ರಿಮ್ ರೀಪರ್ ಯಾವಾಗ್ಲೂ ಯಾರನ್ನು ಮುಟ್ಟದಾನೆ ಮಾತಾಡ್ತಾರೆ, ಅವ್ರು ಯಾರನ್ನಾರು ಟಚ್ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳ್ತಾನೆ. ಆವಾಗ ಗಾಬ್ಲಿನ್ ಗ್ರಿಮ್ ರೀಪರ್ ಯಾರನ್ನಾರು ಹ್ಯೂಮನ್ಸ್ ನ ಟಚ್ ಮಾಡಿದ್ರೆ ಅವ್ರ ಪಾಸ್ಟ್ ಲೈಫ್ ಏನಾಗಿತ್ತು ಅಂತ ತಿಳ್ಕೊಬಹುದು. ಅದರಿಂದ ಯಾರ ಪಾಸ್ಟ್ ಬೇಕಾಗಿಲ್ಲ ಅಂತ ಯಾರನ್ನು ಟಚ್ ಮಾಡದೆ ಅವಾಯ್ಡ್ ಮಾಡ್ತಿರ್ತಾರೆ. ಹಂಗೆ ಕಟ್ ಮಾಡಿದ್ರೆ ಗಾಬ್ಲಿನ್, ಗ್ರಿಮ್ ರೀಪರ್, ಡ್ಯೂಕ್ ಎಲ್ಲ ಮೂರ್ ಜನ ಅವ್ರ ಮನೆಗ್ ಬಂದ್ಬಿಡ್ತಾರೆ. ಆದ್ರೆ ನಮ್ ಯೂನ್ಟೆಕ್ ಮನೆಗೆ ಬಂದಿರಲ್ಲ. ಅದರಿಂದ ನಮ್ ಗಾಬ್ಲಿನ್ಗೆ ಯೂನ್ಟೆಕ್ ನೆನ್ಸ್ಕೊಂಡ್ರೆ ಸಖತ್ ಕೋಪ ಬರ್ತಿರುತ್ತೆ. ನನ್ಗೆ ಅನ್ಸುತ್ತೆ ಟೇ ಜೊತೆ ಇನ್ನೂ ಡೇಟ್ ಮಾಡ್ಕೊಂಡೇ ನಿಂತವಳೆ ಅನ್ಸುತ್ತೆ. ಎಷ್ಟೊಂದ್ ಲೇಟ್ ಆಯ್ತು ಇನ್ನು ಮನೆಗ್ ಬರ್ತಾ ಏನ್ ಮಾಡ್ತಿದ್ದವಳು ಇವಳು ಅಂದ್ಬಿಟ್ಟು ಫೋನ್ ಮಾಡಿ ನೋಡ್ತಾರೆ. ಆದ್ರೆ ಯೂನ್ಟೆಕ್ ಎತ್ತೋದಿಲ್ಲ. ಸರಿ ಅಂದ್ಬಿಟ್ಟು ಅವ್ರೆ ಹುಡ್ಕಕ್ ಸ್ಟಾರ್ಟ್ ಮಾಡ್ತಾರೆ. ಸಿಗ್ತಾನೆ. ನಮ್ ಯೂನ್ಟೆಕ್ ಕಣ್ಣಿಗೆ ಕಾಣ್ತಿರ ಅವಾಗ ಕಾಣುತ್ತಲ್ಲ ಆತ್ಮಗಳು, ಅದ್ರ ಹೋಗ್ಬಿಟ್ಟು ಹೆಲ್ಪ್ ಹೇಳ್ತಾರೆ. ಎಲ್ಲಾರ ನೋಡಿದ್ರ ನಮ್ ಯೂನ್ಟೆಕ್ ನ ಅಂತ. ನನ್ಗೆ ಗೊತ್ತು ನಿಮ್ಗೆಲ್ಲ ಅವಳು ಎಲ್ಲೋಗಳೆ ಅಂತ ಗೊತ್ತಿರುತ್ತೆ, ನನ್ಗೆ ಸ್ವಲ್ಪ ಹೇಳ್ಬಿಡಿ ನನ್ಗೆ ಅವಳು ಎಲ್ಲೋಗಳೆ ಅಂತ ಅಂದಾಗ ಒಂದ್ ಮ್ಯಾರೇಜ್ ಫಂಕ್ಷನ್ ಗೆ ಪಾರ್ಟಿ ಅಟೆಂಡ್ ಮಾಡಕ್ ಹೋಗೋಳೆ ಅಂತ ಹೇಳ್ಬಿಡ್ತಾರೆ. ಅಲ್ಲಿ ನಮ್ ಯೂನ್ಟೆಕ್ ಆ ಮ್ಯಾರೇಜ್ ಲಿ ಹಾಡ್ ಹೇಳ್ತಾ ಇರ್ತಾಳೆ. ಅವ್ರ ವಾಯ್ಸ್ ಲಿ ಹಾಡ್ ಹೇಳ್ತಿರೋದ್ ಕೇಳ್ಬಿಟ್ಟು ನಮ್ ಗಾಬ್ಲಿನ್ ಗೆ ತುಂಬಾ ಖುಷಿಯಾಗಿರುತ್ತೆ ಕೇಳಕ್ಕೆ. ಹಂಗೆ ಕಟ್ ಮಾಡಿದ್ರೆ ನಮ್ ಗಾಬ್ಲಿನ್ ಮನ್ಲಿ ಅಲ್ಲಿ ಡ್ಯೂಕ್, ಗ್ರಿಮ್ ರೀಪರ್ ಇಬ್ರು ಇರ್ತಾರೆ. ಅಲ್ಲಿ ಡ್ಯೂಕ್ ಗಾಬ್ಲಿನ್ ಒಂದು ಪೇಂಟಿಂಗ್ ನ ಗ್ರಿಮ್ ರೀಪರ್ ಡ್ಯೂಕ್ ತಾತ ಕೊಟ್ಟಿರ್ತಾರೆ. ಅದನ್ನ ರಿಟರ್ನ್ ಮಾಡಕ್ಕೂ ಕೇಳಿರ್ತಾರೆ. ಅದನ್ನ ಡ್ಯೂಕ್ ಹತ್ರ ಕೊಟ್ಟು ಕಳ್ಸಿರ್ತಾರೆ. ಡ್ಯೂಕ್ ಅದನ್ನ ಎತ್ಕೊಂಡಿರ್ಬೇಕಾರೆ ಗ್ರಿಮ್ ರೀಪರ್ ಅದನ್ನ ನೋಡ್ಬಿಟ್ಟು ಅದನ್ನ ಓಪನ್ ಮಾಡೋ, ಅದ್ರಲ್ಲಿ ಏನೈತೆ ಅಂತ ನೋಡೋಣ ಅಂತ ಹೇಳ್ತಾರೆ. ಅವನು ಸರಿ ಅಂದ್ಬಿಟ್ಟು ಅದನ್ನ ಓಪನ್ ಮಾಡ್ತಾನೆ. ಅಲ್ಲಿ ಗಾಬ್ಲಿನ್ ಇಷ್ಟು ವರ್ಷ ಸೇಫ್ ಆಗಿ ಇಟ್ಕೊಂಡಿರೋ ರಾಣಿ ಡ್ರಾಯಿಂಗ್ ಇರುತ್ತೆ. ಕ್ವೀನ್ ಫೇಸ್ ನೋಡ್ತಿದಂಗೆ ಗ್ರಿಮ್ ರೀಪರ್ ಗೆ ಅದೇನೋ ಬಿಕ್ಲಿಸಿ ಹೇಳಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಕಣ್ಲಿ ನೀರ್ ನಿಲ್ಲದೇ ಇಲ್ಲ. ಡ್ಯೂಕ್ ಗೆ ಡ್ರಾಯಿಂಗ್ ಇರೋದು ಯಾರು ಅಂತ ಗೊತ್ತಿಲ್ಲ. ಇವ್ರು ಯಾರು ಗಾಬ್ಲಿನ್ ಗೆ ಎಕ್ಸ್ ಗರ್ಲ್ ಫ್ರೆಂಡ್ ಅಂತ ಸಂಬಂಧ ಇಲ್ದೇನೆ ಏನೋ ಕೇಳ್ತಾ ಇರ್ತಾನೆ. ನಿಮ್ ಗ್ರಿಮ್ ರೀಪರ್ ಈ ಡ್ರಾಯಿಂಗ್ ನೋಡ್ಕೊ ಅಳ್ತಿರೋದ್ ನೋಡ್ಬಿಟ್ಟು ನಿಮ್ಗೆ ಏನಾಯ್ತು, ಇದ್ ಯಾಕೆ ಹಿಂಗ್ ಅಳ್ತಿದ್ದೀರಾ ಅಂತ ಕೇಳ್ತಾನೆ. ಅವಾಗ ಸಡನ್ ಆಗಿ ಗ್ರಿಮ್ ರೀಪರ್ ಗೆ ಚೆಸ್ಟ್ ಅಲ್ಲಿ ಪೇನ್ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಹಂಗೆ ನೆಸ್ಸಿನಲ್ಲಿ ತೋರಿಸ್ತಾರೆ. ನಮ್ ಯೂನ್ಟೆಕ್ ಆ ಮ್ಯಾರೇಜ್ ಫಂಕ್ಷನ್ ಹಾಡೆಲ್ಲ ಆಡಾದ್ಮೇಲೆ ಹಂಗೆ ಇಬ್ರು ಮಾತಾಡ್ಕೊಂಡ್ ಬರ್ತಾ ಇರ್ತಾರೆ. ನಮ್ ಗಾಬ್ಲಿನ್, ಯೂನ್ಟೆಕ್. ನಮ್ ಗಾಬ್ಲಿನ್ ಹೇಳ್ತಾರೆ ಇವತ್ತು ನೀನ್ ಚೆನ್ನಾಗಿ ಆಡ್ತಾ ಅಲ್ಲಿ ಅಂತ ಹೇಳ್ತಾರೆ. ಅದಾದ್ಮೇಲೆ ನಮ್ ಯೂನ್ಟೆಕ್ ತುಂಬಾ ವಿಷಯ ಹೇಳಕ್ ಸ್ಟಾರ್ಟ್ ಮಾಡ್ತಾಳೆ. ನಾನು ಇನ್ಮೇಲೆ ಬೇರೆ ಪಾರ್ಟ್ ಟೈಮ್ ಜಾಬ್ ನಾನು ನೋಡ್ಬೇಕು ಅಂತ ನೋಡ್ತಿದೀನಿ. ನನ್ಗೆ ಯಾವ್ದು ಅಡ್ಜಸ್ಟ್ ಆಗುತ್ತೋ ನೋಡಿ ನಂದು ಖರ್ಚೆಲ್ಲ ನಾನೇ ನೋಡ್ಕೋಬೇಕು ಅಂತಿದೀನಿ. ನಾನು ಬೇರೆ ಜಾಗಕ್ಕೆ ಹೋಗ್ ಗಂಟ ಸ್ವಲ್ಪ ನೀವು ನನ್ ಖರ್ಚು ಮೇಲೆ 50% ಡಿಸ್ಕೌಂಟ್ ಮಾಡಕ್ಕಾಗತ್ತಾ ಅಂತ ಕೇಳ್ತಾಳೆ. ಅವಾಗ ಗಾಬ್ಲಿನ್ ನಮ್ ಯೂನ್ಟೆಕ್ ಈ ತರ ನಾನೇ ನೋಡ್ಕೋತೀನಿ ಅಂತ ಹೇಳ್ತಿರೋದ್ ಕೇಳ್ಬಿಟ್ಟು ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಯಾವಾಗ್ಲೂ ನಮ್ ಯೂನ್ಟೆಕ್ ನಮ್ ಗಾಬ್ಲಿನ ಕೇಳ್ತಾನೆ ಇರ್ತಾಳೆ, ಇದ್ ಬೇಕು ಅದ್ ಬೇಕು ಅಂತ ಹೆಲ್ಪ್ ನ. ಅದ್ರಿಂದ ತನ್ನಂತ ನೋಡ್ಕೋತೀನಿ ಅಂದಾಗ ನಮ್ ಗಾಬ್ಲಿನ್ ಖುಷಿ ಆಗ್ಬಿಟ್ಟು ಹಗ್ ಮಾಡ್ತಾರೆ. ಹಗ್ ಮಾಡ್ಬಿಟ್ಟು ನಗ್ತಾ ಇರ್ತಾರೆ. ಆಮೇಲೆ ಹಗ್ ಮಾಡ್ಮೇಲೆ ಹೇಳ್ತಾರೆ ನಾನು ಡಿಸ್ಕೌಂಟ್ ಮಾಡಕ್ ಆಗಲ್ಲ ಅಂತ. ಅದನ್ನ ಕೇಳಿದ್ರೆ ನಮ್ ಹೀರೋಯಿನ್ ಬೇಜಾರಾಗ್ಬಿಟ್ಟು ಅಲ್ಲ ಒಂದು 45% ಆದ್ರೂ ಮಾಡಕ್ ಆಗಲ್ವಾ ಅಂತ ಕೇಳ್ತಾಳೆ. ಹಂಗೆ ಇಬ್ರು ನಗ್ನಗ್ತಾ ಮಾತಾಡ್ಬೇಕಾರೆ ಗಾಬ್ಲಿನ್ ಗೆ ದಿಢೀರ್ ಅಂತ ಚೆಸ್ಟ್ ಅಲ್ಲಿ ಪೇನ್ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅವಾಗ ಸಡನ್ ಆಗಿ ಪೇನ್ ಬರ್ತಿದಾಗ ನಮ್ ಹೀರೋಯಿನ್ ಗೆ ಏನ್ ಮಾಡೋದು ಅನ್ನೋದೇ ಅರ್ಥನೇ ಆಗಲ್ಲ. ಅವಾಗ ಇದ್ದಕ್ಕಿದಂಗೆ ಆ ಚೆಸ್ಟ್ ಅಲ್ಲಿ ಇರೋ ಸ್ವಾಡ್ ಕಣ್ಣಿಗೆ ಕಾಣಕ್ ಸ್ಟಾರ್ಟ್ ಆಗುತ್ತೆ. ಅವಾಗ ನಮ್ ಹೀರೋಯಿನ್ ಏನ್ ಮಾಡ್ತಾಳೆ ಅಂದ್ರೆ ಅದನ್ನ ಟಚ್ ಮಾಡ್ತಾಳೆ. ಅವಾಗ ಅದನ್ನ ಹಿಡ್ಕೊಳಕ್ ಆಗ್ತಿರುತ್ತೆ. ಲಾಸ್ಟ್ ಸೀನ್ ಅಲ್ಲಿ ನೋಡಿರ್ತೀವಿ ನಮ್ ಹೀರೋಯಿನ್ ಚೆಸ್ಟ್ ಅಲ್ಲಿ ಸ್ವಾಡ್ ನ ತೆಗಿಯಕ್ ಟ್ರೈ ಮಾಡಿರ್ತಾಳೆ, ಬಟ್ ಅದು ಅವಾಗ ಆಗಿರಲ್ಲ. ಇವಾಗ ಮಾಡಿದಾಗ ಟಚ್ ಮಾಡಕ್ತಿರೋದ್ ನೋಡ್ಬಿಟ್ಟು
ಮಾಡ್ಬಿಟ್ಟು ನಮ್ ಗಾಬ್ಲಿನ್ ಹತ್ರ ಹೇಳ್ತಾಳೆ, ನೋಡಿ ನಿಮ್ ಸ್ವಾಡ್ ನ ಟಚ್ ಮಾಡಕ್ ಆಗ್ತಾ ಇದೆ ಅಂತ ಹೇಳ್ತಾಳೆ. ಆವಾಗ ಹಿಂಗೆ ಅದನ್ನ ಗೊತ್ತಿಲ್ಲದೆ ಈ ಚೆಸ್ಟ್ ಅಲ್ಲಿರೋ ಸ್ವಾಡ್ ನ ತೆಗೆದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ತುಂಬಾ ಖುಷಿಯಾಗಿ ಅದನ್ನ ತೆಗಿಯಕ್ ಸ್ಟಾರ್ಟ್ ಮಾಡ್ತಾಳೆ. ಆವಾಗ ಗಾಬ್ಲಿನು ಇವಾಗ ತಾನೇ ಅವಳನ್ನ ಇಷ್ಟ ಪಡಕ್ ಸ್ಟಾರ್ಟ್ ಮಾಡಿರ್ತಾರೆ. ಅಷ್ಟ್ ಬೇಗ ಸಾಯಕ್ ಇಷ್ಟ ಇಲ್ಲದೆ ಟೆನ್ಷನ್ ಪುಷ್ ಮಾಡ್ಬಿಡ್ತಾರೆ. ಅವ್ಳು ಮಡಗಿದ ಫೋರ್ಸ್ ಇಂದ ನಮ್ ಹೀರೋನು ಆರ್ಕೊಂಡು ಹೋಗ್ತಿರ್ತಾಳೆ. ಅವಾಗ ಇನ್ನೇನೋ ಜಸ್ಟ್ ಮಿಸ್ ಅಲ್ಲಿ ಅವಳು ಹೋಗಿ ಬೀಳ್ಬೇಕು, ಬಿದ್ರೆ ತುಂಬಾ ಏಟ್ ಆಗುತ್ತೆ ಅನ್ನೋದನ್ನ ನಮ್ ಗಾಬ್ಲಿನ್ ನೋಡ್ಬಿಟ್ಟು ಅಲ್ಲಿಂದ ಮಾಯ ಆಗ್ಬಿಟ್ಟು ನಮ್ ಹೀರೋಯಿನ್ ನ ಕಾಪಾಡ್ಬಿಡ್ತಾರೆ. ಕಾಪಾಡ್ಬೇಕಾರೆ ಅವ್ರ ಬಾಡಿ ಒಂದ್ ಗಾಡಿ ಮೇಲೆ ಟಚ್ ಆಗ್ಬಿಡುತ್ತೆ. ಅಲ್ಲಿರೋ ಕಾರ್ಗೆಲ್ಲ ಟಚ್ ಆಗಿ ಆ ಜಾಗ ಒಂದು ದೊಡ್ಡ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಅವಾಗ ನಮ್ ಗಾಬ್ಲಿಂಗ್ ಅರ್ಥ ಆಗುತ್ತೆ, ಏನೇ ಆದ್ರೂ ಈ ಲೈಫ್ ಅಲ್ಲ ಎಷ್ಟೇ ಲೈಫ್ ಆದ್ರೂ ಅವ್ರ ಚೆಸ್ಟ್ ಅಲ್ಲಿರೋ ಸ್ವಾಡ್ ನ ತೆಗಿಯೋದು ನಮ್ ಯೂನ್ಟೆಕ್ ಇಂದ್ರ ಮಾತ್ರ, ಅವ್ರ ಬ್ರೈಡ್ ನಮ್ ಯೂನ್ಟೆಕ್ ಅನ್ನೋದು ಚೆನ್ನಾಗ್ ಅರ್ಥ ಆಗುತ್ತೆ. ಹಂಗೆ ಕಟ್ ಮಾಡಿದ್ರೆ ಗಾಬ್ಲಿನ್ ಮನೇಲಿ ತೋರಿಸ್ತಾರೆ. ಈ ಕಾರ್ ಆಕ್ಸಿಡೆಂಟ್ ಎಲ್ಲ ನಡೆದ್ರದಿಂದ ನಮ್ ಯೂನ್ಟೆಕ್ ಸ್ವಲ್ಪ ಗಾಬ್ರಿಲಿ ಮೂರ್ಛೆ ಹೋದಂಗೆ ಮನಗ್ಬಿಟ್ಟಿರ್ತಾಳೆ. ಅವಾಗ ಅದನ್ನ ಕರ್ಕೊ ಬಂದು ಅವಳ ನಮ್ ಬೆಡ್ ಮೇಲೆ ಮನಗಿಸ್ತಾರೆ. ಮನಗ್ಸಾದ್ಮೇಲೆ ಸ್ವಲ್ಪ ಆದ್ಮೇಲೆ ಅವಳು ಪ್ರಜ್ಞೆ ಬರುತ್ತೆ. ಕೂತ್ಕೊಂಡ್ಮೇಲೆ ತುಂಬಾ ಖುಷಿ ಪಡ್ತಿರ್ತಾಳೆ. ಯಾಕೆಂದ್ರೆ ನಮ್ ಗಾಬ್ಲಿನ್ ಬ್ರೈಡ್ ಅವಳೇ ಅನ್ನೋದು ಅವಳಿಗೆ ಅರ್ಥ ಆಗಿರೋದ್ರಿಂದ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ನಮ್ ಗಾಬ್ಲಿನ್ಗೆ ಅದು ಸ್ವಲ್ಪ ಖುಷಿಯಾಗಿರೋದೇ ಇಲ್ಲ ಅವರು. ಯಾಕೆಂದ್ರೆ ಈಗ ಚೆಸ್ಟ್ ಅಲ್ಲಿರೋ ಸ್ವಾಡ್ ನ ನಮ್ ಯೂನ್ಟೆಕ್ ಏನೋ ತೆಗ್ಬಿಟ್ಟಿದ್ರೆ ಅವ್ರ ಕತೆ ಮುಗ್ದೋಗ್ತಿತ್ತು. ಅದಲ್ದೆ ಆ ನಡೆಯೋ ಆಕ್ಸಿಡೆಂಟ್ ಇಂದ ಅವ್ಳಿಗೆ ಏನಾರು ಆಗ್ಬಿಡ್ತಿತ್ತು ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಇವ್ ಸ್ವಲ್ಪ ಬೇಜಾರಲ್ಲಿರೋದ್ ನೋಡ್ಬಿಟ್ಟು ನಮ್ ಯೂನ್ಟೆಕ್, ನಿಮ್ ಚೆಸ್ಟ್ ಅಲ್ಲಿರೋ ಸ್ವಾಡ್ ನ ಮುಟ್ಟಿದೀನಿ, ನಂಗೆ ಟೆಸ್ಟ್ ಮಾಡಕ್ ಆಗ್ತಿದೆ ಅಂತ ಹೇಳಿದ್ರು ನಿಮ್ಗೆ ಖುಷಿಯಾಗಿಲ್ವಾ ಅಂತ ಕೇಳ್ತಾಳೆ. ಅವಾಗ ನಮ್ ಗಾಬ್ಲಿನು ನಿಜ ಹೇಳಕ್ ಆಗದೆ ನಂಗೆ ಸ್ವಲ್ಪ ಖುಷಿಯಾಗಿದೆ, ಅದು ಸ್ವಲ್ಪ ಶಾಕ್ ಅಲ್ಲಿ ಇದೀನಿ ಅಂತ ಸುಳ್ಳು ಹೇಳ್ಬಿಡ್ತಾರೆ. ಯೂನ್ಟೆಕ್ ನ ರೆಸ್ಟ್ ಮಾಡಕ್ ಹೇಳ್ಬಿಟ್ಟು ಆ ಜಾಗದಿಂದ ಹೊಟ್ಟೋಗ್ತಾರೆ. ಹೋದ್ಮೇಲೆ ಈ ಗಾಬ್ಲಿನ್ ಇಂದ ಕ್ರಿಯೇಟ್ ಆಗಿರೋ ಈ ಪ್ರಾಬ್ಲಮ್ ಅಲ್ಲಿ ದೊಡ್ಡ ಆಕ್ಸಿಡೆಂಟ್ ಆಗಿರೋದು ನ್ಯೂಸ್ ಅಲ್ಲೆಲ್ಲ ತುಂಬಾ ವೈರಲ್ ಆಗ್ಬಿಡುತ್ತೆ. ಎಲ್ಲಾ ಕಡೆ ಅದೇ ನ್ಯೂಸ್ ಓಡ್ತಿರುತ್ತೆ. ಅವಾಗ ನಮ್ಮ ಡ್ಯೂಕ್ ಬಂದ್ಬಿಟ್ಟು ಡೌಟ್ ಅಲ್ಲಿ ಬಂದ್ ಕೇಳ್ತಾನೆ, ಈ ಕೆಲಸ ಮಾಡಿದ್ ನೀವ ಅಂತ. ನಮ್ ಗಾಬ್ಲಿನ್ ನಾನು ತುಂಬಾ ಬೇಜಾರ್ಲಿದ್ದೀನಿ ಅಂದ್ಬಿಟ್ಟು ಏನೋ ರೆಸ್ಪಾಂಡ್ ಮಾಡದೆ ಹೊಟ್ಟೋಗ್ಬಿಡ್ತಾರೆ. ಅವಾಗ ಡ್ಯೂಕ್ ಗೆ ಕನ್ಫರ್ಮ್ ಆಗ್ಬಿಡುತ್ತೆ ಇದೇ ಈ ಕೆಲಸ ಮಾಡೋದು ಗಾಬ್ಲಿನ್ ಅಂತ. ಏನೇ ಆದ್ರೂ ಗಾಬ್ಲಿನ್ ಅಸಿಸ್ಟೆಂಟ್ ಆಗಿದ್ರು ಕೂಡ ಈ ತರ ಎಷ್ಟೊಂದು ಪ್ರಾಬ್ಲಮ್ಸ್ ಬಂದಾಗ್ಲೆಲ್ಲ ಡ್ಯೂಕ್ ಹೆಲ್ಪ್ ಮಾಡ್ಲೇಬೇಕು. ಅದರಿಂದ ಅವ್ನ ಕೆಲಸ ಅದಾಗಿರುತ್ತೆ. ಆಗ ಫಸ್ಟ್ ಹೋಗ್ಬಿಟ್ಟು ಮ್ಯಾನೇಜರ್ ಫೋನ್ ಮಾಡ್ತಾನೆ. ಮಾಡ್ಬಿಟ್ಟು ಈ ಎಷ್ಟು ನ್ಯೂಸ್ ರಿಪೋರ್ಟರ್ ಈ ನ್ಯೂಸ್ ಕಂಪ್ನಿಗಳಿಗೆಲ್ಲ ಅಡ್ಜಸ್ಟ್ ಮಾಡಕ್ ಹೇಳ್ತಾನೆ. ಆಗ ಅವ್ರ ಮ್ಯಾನೇಜರ್ ಎಲ್ಲಾ ನ್ಯೂಸ್ ರಿಪೋರ್ಟರ್ಸ್ ಆಮೇಲೆ ಕಂಪ್ನೀಸ್ ಎಲ್ಲಾರು ಕರ್ಸ್ಬಿಟ್ಟು ಒಂದು ಸೆಟಲ್ಮೆಂಟ್ ಮಾತಾಡ್ಬಿಟ್ಟು ಮುಚ್ಚಾಕ್ಬಿಡ್ತಾರೆ. ಅದಾದ್ಮೇಲೆ ನಮ್ ಗ್ರಿಮ್ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನಡೆದಿರೋ ಆಕ್ಸಿಡೆಂಟ್ ಕಾರ್ ಓರನ್ ಅದಾದ್ಮೇಲೆ ನಮ್ ಗ್ರಿಮ್ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನಡೆದಿರೋ ಕಾರ್ ಆಕ್ಸಿಡೆಂಟ್ ಎಷ್ಟೊಂದು ಕಾರ್ಗಳಿಗೆಲ್ಲ ಡ್ಯಾಮೇಜ್ ಆಗಿರುತ್ತೆ. ಆ ಓನರ್ಸ್ ನೆಲ್ಲ ಕರ್ಸ್ಬಿಟ್ಟು ಅವ್ರಿಗೆ ಬೇಕಾಗಿರೋ ಸೆಟಲ್ಮೆಂಟ್ ಎಲ್ಲ ಮಾಡ್ಬಿಡ್ತಾನೆ. ಈ ಕಡೆ ದುಡ್ಡು ಕೊಟ್ರೆ ಆ ಕಡೆ ನಮ್ ಗ್ರಿಮ್ ಅವ್ರ ಮೆಮರೀಸ್ ಎಲ್ಲ ಎರೇಸ್ ಮಾಡ್ತಿರ್ತಾರೆ. ಯಾಕೆಂದ್ರೆ ಈ ಆಕ್ಸಿಡೆಂಟ್ ಆಗ್ಬೇಕಾದ್ರೆ ಮುಂಚೆ ಇದು ನಡೆದಿರೋ ಆಕ್ಸಿಡೆಂಟ್ ನಮ್ ಗಾಬ್ಲಿನ್ ಅದು ಗೊತ್ತಾಗ್ಬಿಟ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ನಮ್ ಗ್ರಿಮ್ ಯೂಸ್ ಮಾಡ್ಬಿಟ್ಟು ಎಲ್ಲಾ ಮೆಮರೀಸ್ ಎರೇಸ್ ಮಾಡ್ಬಿಡ್ತಾರೆ. ಈ ಆಕ್ಸಿಡೆಂಟ್ ಆಗಿರೋದು ಏನೋ ಒಂದು ಬೇರೆ ವಿಷಯ ಅಂತ ಕ್ರಿಯೇಟ್ ಮಾಡ್ಬಿಟ್ಟು ಇಷ್ಟು ಕೆಲಸ ಮಾಡ್ಬಿಟ್ಟು ಮನೆಗ್ ಬರ್ತಾರೆ ಡ್ಯೂಕ್ ಆಮೇಲೆ ಗ್ರಿಮ್ ನಮ್ ಗಾಬ್ಲಿನ್ ಮಾಡಿರೋ ಈ ಆಕ್ಸಿಡೆಂಟ್ ಇಂದ ಡ್ಯೂಕ್ ಗೆ ಸಖತ್ ಕೋಪ ಬಂದ್ಬಿಟ್ಟು ಟೆನ್ಷನ್ ಮಾಡ್ಕೊಂಡಿರ್ತಾನೆ. ನೋಡಿ ನಿಮ್ ಮಾಡಿರೋ ಪ್ರಾಬ್ಲಮ್ಸ್ ಇದ್ದ ಎಷ್ಟು ಪ್ರಾಬ್ಲಮ್, ಈಗ ನನಗಂತೂ ತಲೆನೇ ಕೆಟ್ಟೋಗಿತ್ತು, ಹೆಂಗೋ ಈಗ ಒಂದ್ ಸ್ವಲ್ಪ ರಿಲೀಫ್ ಆಗಿದೆ ಅಂತ ಹೇಳ್ತಿರ್ತಾನೆ. ಇವ್ರು ಹೆಲ್ಪ್ ಮಾಡಿದ್ರು ನಿಮ್ ಪ್ರಾಬ್ಲಮ್ ಇಂದ ಅಂತ ಅನ್ಬೇಕಾರೆ ನಮ್ ಗಾಬ್ಲಿನ್ ಸ್ವಲ್ಪ ಬೇಜಾರಿಂದ ನನ್ನಿಂದ ಇಷ್ಟೊಂದು ಕಷ್ಟ ಪಡ್ತಿರೋದು ಕೇಳೋದಕ್ಕೆ ನಂಗೆ ತುಂಬಾ ಬೇಜಾರಾಗ್ತಿದೆ, ನನ್ನಿಂದ ಸಾರಿ ಕೇಳ್ತೀನಿ ಅಂತ ಹೇಳ್ಕೊಂತಾರೆ. ಆಮೇಲೆ ನಮ್ ಗಾಬ್ಲಿನ್ ಗ್ರಿಮ್ ನೋಡ್ಬಿಟ್ಟು ಸಾರಿ ಅಂತ ಕೇಳ್ತಾರೆ. ಅವಾಗ ನಮ್ ಗ್ರಿಮ್ ನಿನ್ ಸಾರಿ ಕೇಳಕ್ಕೆ ನನಗೆ ಮೈಂಡ್ ಸೆಟ್ ಇಲ್ಲ, ನಾನು ಸ್ವಲ್ಪ ಅಪ್ಸೆಟ್ ಆಗಿದ್ದೀನಿ ಅಂತ ಹೇಳ್ತಾರೆ. ಅವಾಗ ನಮ್ ಗಾಬ್ಲಿನ್ ಈ ನಡೀತಿರೋ ಪ್ರಾಬ್ಲಮ್ ಇಂದ ನಾ ಈ ಪ್ರಪಂಚದಲ್ಲೇ ಇರ್ತಿರ್ಲಿಲ್ಲ, ನನ್ ಕತೆ ಮುಗ್ದೋಗ್ತಿತ್ತು, ಅದಕ್ಕೆ ಆ ತರ ಸಿಚುವೇಶನ್ ಕ್ರಿಯೇಟ್ ಆಯ್ತು ಅಂತ ಅನ್ಬಿಟ್ಟು ಪೂರ್ತಿ ಹೇಳ್ದಾನೆ ಹೊಟ್ಟೋಗ್ಬಿಡ್ತಾರೆ. ಅವಾಗ ನಮ್ ಗ್ರಿಮ್ ಯೋಚನೆ ಮಾಡ್ತಿರ್ತಾರೆ, ಹಂಗಂದ್ರೆ ಯೂನ್ಟೆಕ್ ಇಂದ ಚೆಸ್ಟ್ ನ ಮುಟ್ಟಕ್ ಆಗ್ತಿತ್ತೇನೋ ಅಂತ ತಿಳ್ಕೊಂತಾರೆ. ಆದ್ರೆ ಇಲ್ಲೇನಂದ್ರೆ ಈ ಮನೇಲಿ ಇಷ್ಟು ಪ್ರಾಬ್ಲಮ್ ನಡೀತಿರುತ್ತೆ, ನಮ್ ಯೂನ್ಟೆಕ್ ಅದ್ರ ಬಗ್ಗೆ ಎಲ್ಲ ಟೆದನೆ ಕೆಡ್ಸ್ಕೊಳ್ದೆ ಆ ಗಾಬ್ಲಿನ್ ತರ ಇರೋ ಒಂದ್ ಗೊಂಬೆನ ತಗೊಂಡಿರ್ತಾಳೆ, ಅದ್ರ ಜೊತೆ ಎತ್ಕೊಂಡು ನಗ್ನಗ್ತಾ ಮಾತಾಡ್ತಿರ್ತಾಳೆ. ನನ್ಗೆ ಇವಾಗ್ಲೇ ತುಂಬಾ ನೆಮ್ಮದಿಯಾಗಿದೆ, ನಮ್ ಗಾಬ್ಲಿನ್ ಚೆಸ್ಟ್ ಅಲ್ಲಿ ಸ್ವಾಡ್ ನ ನನ್ ಕೈ ಮುಟ್ಟಕ್ ಆಗ್ತಿತ್ತು, ಹಂಗಂದ್ರೆ ನಾನೇ ನಮ್ ಗಾಬ್ಲಿನ್ ಬ್ರೈಡ್ ಅಂತ ಅನ್ಕೊಂಡು ತುಂಬಾ ಖುಷಿಯಾಗಿ ಮಾತಾಡ್ಕೊಂಡು ಕೂತಿರ್ತಾಳೆ. ಸರಿ ಅಂತ ಅನ್ಬಿಟ್ಟು ಹಂಗೆ ಈಚೆ ಬರ್ತಾಳೆ. ಈಚೆ ಬಂದ್ರೆ ನಮ್ ಗಾಬ್ಲಿನ್ ರೂಮ್ ಹೋಗಿ ಮನಿಕೊಳ್ದೆ ನೆಲದಲ್ಲೇ ಮನಿಕೊಂಡಿರ್ತಾರೆ. ಇವ್ರೇನ್ ರೂಮ್ ಹೋಗಿ ಮನಿಕೊಳ್ದೆ ಇಲ್ಲಿ ಬಂದ್ ಮನಿಕೊಂಡಿದ್ದಾರಲ್ಲ ಅಂತ ಅನ್ಬಿಟ್ಟು ನಮ್ ಗ್ರಿಮ್ ಹೇಳ್ತಾರೆ ತುಂಬಾ ಟಯರ್ಡ್ ಆಗಿತ್ತು ಅಂತ ಹೇಳ್ತಿದ್ದ, ಸ್ಟ್ರೆಸ್ ಗೆ ಅಂತ ಅನ್ಬಿಟ್ಟು ಟ್ಯಾಬ್ಲೆಟ್ ಎಲ್ಲ ತಗೊಂಡಿದ್ದಾನೆ ಅನ್ಸುತ್ತೆ, ರೂಮ್ ಗೆ ಎದ್ದೋಗಕ್ಕೂ ಆಗದೆ ಅಲ್ಲೇ ಮನಿಕೊಂಡಿದ್ದಾನೆ ಅಂತ ನಮ್ಮ ಯೂನ್ಟೆಕ್ ಹತ್ರ ಹೇಳ್ತಾರೆ. ಆಗ ನಮ್ ಯೂನ್ಟೆಕ್ ಸುತ್ತ ಒಂದ್ ಕ್ಯಾಂಡಲ್ ಎಲ್ಲ ಹಸ್ಬಿಟ್ಟು ಚೆನ್ನಾಗಿ ಒಂದ್ ರಗ್ ಹಸ್ಬಿಟ್ಟು ಪಕ್ಕದಲ್ಲಿ ಹೋಗಿ ಮನಿಕೊಂತಾಳೆ. ನಿಮ್ ಚೆಸ್ಟ್ ಪೈನ್ ಹೆಂಗಿದೆ ಇವಾಗ, ರಿಲೀಫ್ ಆಗಿದ್ಯಾ ಅಂತ ಕೇಳ್ತಾಳೆ. ಅವಾಗ ನಮ್ ಗಾಬ್ಲಿನ್ ತುಂಬಾ ಟಯರ್ಡ್ ಆಗಿದೆ ಅಂತ ಹೇಳ್ತಾರೆ. ಹಂಗ ಅನ್ಬಿಟ್ಟು ನಿದ್ದೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಹಂಗೆ ನಮ್ ಯೂನ್ಟೆಕ್ ನಮ್ ಗಾಬ್ಲಿನ್ ಸ್ವಲ್ಪ ತಂಗೆ ನೋಡ್ಬಿಟ್ಟು ಅಲ್ಲಿ ತುಂಬಾ ಹೊತ್ತಿಂದ ಆ ಡೈರಿ ಮೇಲೆ ಡೌಟ್ ಇರುತ್ತೆ. ಆ ಡೈರಿಲಿ ಏನ್ ಬರ್ದಿದ್ರಿ ಅಂತ ಕೇಳ್ತಾಳೆ. ಅದ್ರಲ್ಲಿ ಏನೈತೆ ಅಂತ ಸ್ವಲ್ಪ ಹೇಳಕ್ ಆಗುತ್ತೆ ಅಂತ ಕೇಳಿದಾಗ ನಮ್ ಗಾಬ್ಲಿನ್ ನನ್ನ ಲೈಫ್ ಅಲ್ಲಿ ಫಸ್ಟ್ ಮೀಟ್ ಮಾಡಿರೋ ನನ್ನ
ನನ್ನ ಲವ್ ಬಗ್ಗೆ ನಾನು ಬರ್ದಿದ್ದೀನಿ, ಆದ್ರೆ ಅದನ್ನ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ, ಅದು ತುಂಬಾ ಬೇಜಾರಾಗಿತ್ತು ಅಂತ ಹೇಳ್ತಾರೆ. ಅವಾಗ ಅದನ್ನ ಕೇಳಿದ್ಮೇಲೆ ನಿಮ್ ಯೂನ್ಟೆಕ್ ಹಾಗಾದ್ರೆ ನಮ್ ಗಾಬ್ಲಿನ್ ಲೈಫ್ ಅಲ್ಲಿ ನನಗಿಂತ ಮುಂಚೆ ಒಂದು ಹುಡುಗಿ ಇದ್ಲೇನು, ನಮ್ ಗಾಬ್ಲಿನ್ ಫಸ್ಟ್ ಲವ್ ಅವಳೇ ಇರ್ಬೇಕು, ಹಾಗಾದ್ರೆ ಈಗ ನಾನು ನಮ್ ಗಾಬ್ಲಿನ್ ಜಸ್ಟ್ ಬ್ರೈಡ್ ಅಷ್ಟೇ, ನಾನು ಅವ್ರಿಗೇನ್ ನಾನು ಸ್ಪೆಷಲ್ ಏನಲ್ಲ ಅಂತ ಅನ್ಕೊಂಡ್ ಬೇಜಾರ್ ಮಾಡ್ಕೊಂತಾಳೆ. ಆದ್ರೆ ಈ ಫಸ್ಟ್ ಲವ್ ಎಲ್ಲ ಯಾರಾದ್ರೂ ಆಗ್ಲಿ ಯಾವಾಗ್ಲೂ ನಾನೇ ಗಾಬ್ಲಿನ್ ಬ್ರೈಡ್ ಅಂತ ಅನ್ಕೊಂಡು ಹೆಂಗೋ ರಿಲೀಫ್ ಮಾಡ್ಕೊಂತಾಳೆ. ಹಂಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ತಾರೆ ಒಂದ್ ರೆಸ್ಟೋರೆಂಟ್ ಲಿ ನಮ್ಮ ಡ್ಯೂಕ್ ನ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಹತ್ರ ಇರೋ ದುಡ್ಡನ್ನ ಹೆಂಗೋ ಖರ್ಚು ಮಾಡ್ಬಿಟ್ಟು ಸ್ವಲ್ಪ ಟ್ರೀಟ್ ಎಲ್ಲ ಕೊಡ್ತಾರೆ ಡ್ಯೂಕ್ ಗೆ. ಅದ್ರ ಸಂಬಂಧವೇ ಇಲ್ದ ಕೊಡೋದನ್ನ ಕೇಳ್ದಾನೆ ಅವ್ನ್ ಪಡೆದ ಟ್ರೀಟ್ ನ ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಎಂಜಾಯ್ ಮಾಡಾದ್ಮೇಲೆ ನಮ್ ಗಾಬ್ಲಿನ್ ಮಡಿಕೊಂಡಿರೋ ಡೈರಿನ ತಗ್ಬಿಟ್ಟು ಇದ್ರಲ್ಲಿ ಏನ್ ಬರ್ದಿದೆ ಅಂತ ಹೇಳಕ್ ಆಗುತ್ತಾ ಅಂತ ಕೇಳ್ತಾಳೆ. ಅವಾಗ ನಮ್ ಡ್ಯೂಕ್ ಏನ್ ಮಾಡ್ತಾನೆ ಅಂದ್ರೆ ಅದನ್ನ ಹೆಂಗೋ ಓದಕ್ ಟ್ರೈ ಮಾಡ್ತಾನೆ, ಬಟ್ ಅವ್ನ್ಗ ಅದ್ ಅಷ್ಟೊಂದ್ ಅರ್ಥ ಆಗಲ್ಲ. ಆದ್ರೂ ಅದನ್ನ ಡೀಟೇಲ್ ಆಗಿ ಹೇಳ್ದಾನೆ ನಮ್ ಗಾಬ್ಲಿನ್ ಅವ್ರ ಲವ್ ಬಗ್ಗೆ ಬರ್ದಿದ್ದಾರೆ. ಆದ್ರೆ ಇದು ಬರ್ದಿರೋ ವರ್ಡ್ಸ್ ಎಲ್ಲ ಯೋಚನೆ ಮಾಡಿದ್ರೆ ಇದೆಲ್ಲ ಸ್ವಲ್ಪ ತುಂಬಾ ಬೇಜಾರಲ್ಲಿರಂಗೈತೆ ಅಂತ ಅನ್ಬಿಟ್ಟು ಪೂರ್ತಿ ಹೆಸರು ಹೇಳಕ್ ಹೋಗ್ತಾನೆ. ಬಟ್ ಆದ್ರೆ ನಮ್ ಯೂನ್ಟೆಕ್ ಸ್ವಲ್ಪ ಕೋಪ ಮಾಡ್ಕೊಂಡು ಅದನ್ನ ಬುಕ್ ಇತ್ಕೊಂಡ್ ಮಡಿಕೊಂಡ್ಬಿಡ್ತಾಳೆ, ಮುಂದಕ್ಕೇನ್ ಬೇಡ ಅಂತ ಅನ್ಬಿಟ್ಟು. ಆಗ ಈ 900 ವರ್ಷ ಇರೋರ್ಗೆ ಈ ಫಸ್ಟ್ ಲವ್ ಎಲ್ಲ ಇರೋದಿಲ್ವಾ ಅಂತ ಅನ್ಕೊಂಡು ಗೊಣಿಕೊಂಡು ಕುತ್ಕೋತಾಳೆ. ಅದನ್ನ ಕೇಳಿದ್ಮೇಲೆ ಡ್ಯೂಕ್ ಅಲ್ಲ 900 ವರ್ಷ ಬದ್ಮೇಲೆ ಬರೀ ಫಸ್ಟ್ ಲವ್ ಮಾತ್ರ ಇರುತ್ತೆ, ತುಂಬಾ ಲೈಫ್ ತುಂಬಾ ಜನನೆಲ್ಲ ಮೀಟ್ ಮಾಡಿರ್ತಾರೆ, ಇದೆಲ್ಲ ಸುಮ್ನೆ ಅಂತ ಅನ್ಬಿಟ್ಟು ಆಲ್ರೆಡಿ ನಮ್ ಯೂನ್ಟೆಕ್ ತಲೆ ಕೆಟ್ಟೋಗಿರುತ್ತೆ. ಇವ್ನು ಇನ್ನೂ ಕೆಡಿಸ್ಬಿಡ್ತಾನೆ ತಲೆನ. ನಮ್ ಯೂನ್ಟೆಕ್ ಕಿಮ್ಸಿನ್ ಅಂತ ಹೇಳಿದ್ಮೇಲೆ ಅವಾಗ ಡ್ಯೂಕ್ ಅದ್ ಯಾರು ಕಿಮ್ಸಿನ್ ಅಂತ ಕೇಳ್ತಾನೆ. ಅವಾಗ್ಲೇ ನಮ್ ಹೀರೋಯಿನ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ, ಕಿಮ್ಸಿನ್ ಯಾರು ಅಲ್ಲ ಈಗ ಗಾಬ್ಲಿನ್ ಅಂತ ಮಾತಾಡ್ತಿದೀವಲ್ಲ ಅವ್ರು ಅಂತ ಅನ್ಬಿಟ್ಟು ಎಲ್ಲ ಹೇಳ್ಮೇಲೆ ನಮ್ ಡ್ಯೂಕ್ ಯೋಚನೆ ಮಾಡ್ತಿರ್ತಾನೆ, ಅಲ್ಲ ಈ ದಿನದಿಂದ ನಾ ಜೊತೆಲೇ ಇದೀನಿ, ನಮ್ಮ ಅಂಕಲ್ ಬಗ್ಗೆ ನಂಗೆ ಏನೋ ಒಂದ್ ಚೂರು ಗೊತ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ. ಹಂಗೆ ಕಟ್ ಮಾಡಿದ್ರೆ ಗಾಬ್ಲಿನ್ ಮನೇಲಿ ತೋರಿಸ್ತಾರೆ. ಡ್ಯೂಕ್ ಗಾಬ್ಲಿನ್ ನ ಮೀಟ್ ಮಾಡ್ಬಿಟ್ಟು ಗ್ರಿಮ್ ರೀಪರ್ ಬಗ್ಗೆ ಎಷ್ಟೊಂದು ವಿಷಯ ಹೇಳ್ತಿರ್ತಾನೆ. ಅಂದ್ರೆ ಆ ಪೋಸ್ಟರ್ ನೋಡ್ಬಿಟ್ಟು ನಮ್ ಗ್ರಿಮ್ ರೀಪರ್ ಹತ್ಬಿಟ್ಟಿರ್ತಾರಲ್ಲ ಸಖತ್ ಕಷ್ಟಪಟ್ಟು, ಅದ್ರ ಬಗ್ಗೆ ಹೇಳ್ತಾನೆ. ಅವಾಗ ನಮ್ಮ ಗಾಬ್ಲಿನ್ ಹೋಗ್ಬಿಟ್ಟು ಗ್ರಿಮ್ ರೀಪರ್ ಹತ್ರ ಡೈರೆಕ್ಟ್ ಆಗಿ ಕೇಳ್ಬಿಡ್ತಾರೆ, ಅಲ್ಲ ನೀನು ಪೋಸ್ಟ್ ಅಲ್ಲಿ ಇರೋ ಆ ಹುಡುಗಿ ಬಗ್ಗೆ ನೋಡ್ಬಿಟ್ಟು ನೀನು ಯಾಕೆ ಕಳ್ತಿದ್ದೆ ಅಂತ ಕೇಳ್ತಾರೆ, ನೀ ಏನಾದ್ರು ನೋಡಿದ್ಯಾ ಅವ್ರನ್ನ ಅಂತ ಕೇಳ್ತಾರೆ. ಆಗ ನಾನು ಆ ಪೋಸ್ಟ್ ಅಲ್ಲಿ ಇರೋ ಯಾರು ಅಲ್ಲ ನನ್ ತಂಗಿ ಅಂತ ಹೇಳ್ತಾರೆ. ಇವಾಗ ರಿವೀಲ್ ಆಗುತ್ತೆ ಆ ಪೋಸ್ಟ್ ಅಲ್ಲಿ ಇರೋರು ಯಾರು ಅಂತ, ನಮ್ ಗಾಬ್ಲಿನ್ ತಂಗಿ ಅವರು. ನಮ್ ಗಾಬ್ಲಿನ್ ಕಿಮ್ಶಿನ್ ಆಗಿದ್ದಾಗ ಎಲ್ಲಾ ಜನ ನಮ್ ಗಾಬ್ಲಿನ್ಗೆ ತುಂಬಾ ಮರ್ಯಾದೆ ಕೊಡ್ತಿರ್ತಾರೆ. ಅದೇ ತರ ಆ ರಾಣಿ ಆಗಿರೋ ನಮ್ ಗಾಬ್ಲಿನ್ ತಂಗಿ ಕೂಡ ನಮ್ ಗಾಬ್ಲಿನ್ಗೆ ತುಂಬಾ ಮರ್ಯಾದೆ ಕೊಡ್ತಿರ್ತಾರೆ. ಆ ರಾಜ ಗಂಡ ಆಗಿದ್ರು ಕೂಡ ಆ ಗಂಡನ್ನ ಸ್ವಲ್ಪ ಕೂಡ ಮರ್ಯಾದೆ ಕೊಡದೆ ಅವನ್ನ ಒಂದು ಆ ಪ್ರೀತಿಯಿಂದ ನೋಡ್ದೇನೆ ನಮ್ ಗಾಬ್ಲಿನ್ಗೆ ತುಂಬಾ ಸಪೋರ್ಟ್ ಆಗಿರ್ತಾರೆ. ತನ್ನ ಮಾತನ್ನ ಕೇಳ್ತಿಲ್ಲ ಅಂತ ಅನ್ಬಿಟ್ಟು ರಾಜ ನಮ್ ಗಾಬ್ಲಿನ್ ಮುಂದೆನೆ ಒಂದು ಬಾಣ ಬಿಟ್ಟು ಸಾಯಿಸಿರ್ತಾನೆ, ಸ್ವಂತ ಎಂತಿ ಅಂತಾನು ನೋಡ್ದೇನೆ. ಅವ್ರನ್ನ ಮರೆಯಕ್ ಆಗದೆ ಆ ಜೊತೆಲಿರೋ ಪೋಸ್ಟರ್ ನ ಇಟ್ಕೊಂಡು ತುಂಬಾ ವರ್ಷದಿಂದ ಇಟ್ಕೊಂಡಿರ್ತಾರೆ ನಮ್ ಗಾಬ್ಲಿನ್. ಅದನ್ನೆಲ್ಲ ಹೇಳಾದ್ಮೇಲೆ ನಮ್ ಗ್ರಿಮ್ ರೀಪರ್ ನ ಕೇಳ್ತಾರೆ, ಅಲ್ಲ ನೀನು ನನ್ ತಂಗಿನ ನೋಡಿದ್ಯಾ ಅಂತ ಅಂದಾಗ ನಮ್ ಗ್ರಿಮ್ ರೀಪರ್ ನನಗ್ ಗೊತ್ತಿಲ್ಲ, ಆದ್ರೆ ನನಗೆ ಇರ್ಬೋದೇನೋ, ಯಾಕೆಂದ್ರೆ ತುಂಬಾ ವರ್ಷದಿಂದ ನಾನು ಬದುಕಿದೀನಿ, ಆ ಟೈಮಲ್ಲಿ ಯಾರಾದ್ರೂ ಕೂಡ ಈ ತರ ಬಂದಿ ನನ್ನ ಸೋಲ್ ನ ಮೀಟ್ ಮಾಡಿರ್ಬೋದು, ಆದ್ರೆ ನನಗೆ ಸರಿಯಾಗಿ ಜ್ಞಾಪನ ಇಲ್ಲ ಅಂತ ಹೇಳ್ತಾರೆ. ಅವಾಗ ನಮ್ಮ ಗಾಬ್ಲಿನ್ ನನ್ ತಂಗಿನ ಇನ್ನೊಂದ್ ಮರು ಜನ್ಮದಲ್ಲಿ ನಾನು ನೋಡ್ಬೇಕು ಅಂತ ಆಸೆ ಪಡ್ತಿದೀನಿ, ಅದೇ ತುಂಬಾ ದಿನದಿಂದ ಹುಡುಕ್ದೆ ನನಗ್ ಸಿಕ್ಲಿಲ್ಲ, ನಿನ್ಗೇನಾದ್ರು ಸಿಕ್ಕಿದ್ರೆ ನನ್ಗೆ ಹೇಳು ಅಂತ ಹೇಳ್ತಾರೆ. ಅವಾಗ ನಮ್ ಗ್ರಿಮ್ ರೀಪರ್ ಸರಿ ಅಂತ ಒಪ್ಕೊಂತಾರೆ. ಹಂಗೆ ಕಟ್ ಮಾಡಿದ್ರೆ ನಮ್ ಗ್ರಿಮ್ ರೀಪರ್ ಅವ್ರ ಕೆಲ್ಸದಲ್ಲಿ ಇರ್ತಾರೆ. ಒಂದ್ ಚಿಕ್ಕ ಹುಡುಗಿನ ಅವ್ರ ಅಮ್ಮನೂ ಸೊತ್ತಾಗಿರ್ತಾರೆ. ಬಟ್ ಆದ್ರೆ ಇಲ್ಲಿ ಚಿಕ್ಕ ಹುಡುಗಿಗೆ ಇನ್ನೂ ಕೂಡ ಗೊತ್ತಿಲ್ಲ ಅದ್ ಸೊತ್ತಾಗಿದ್ದೀನಿ ಅಂತ. ಅದ್ ಗೊತ್ತಿಲ್ದೆ ಆ ಮಗುಗೆ ಗೊತ್ತಿಲ್ದೆ ಖುಷಿಯಾಗಿ ಆಟ ಆಡ್ತಾ ಇರುತ್ತೆ. ಅವ್ರು ಹೋಗ್ಬೇಕಾದ್ರೆ ಯಾವಾಗ್ಲೂ ಒಂದು ಡ್ರಿಂಕ್ ಕೊಡ್ತಾರೆ ಮೆಮೊರೀಸ್ ನ ಅಳ್ಸಕ್ಕೆ. ಬಟ್ ಈ ಟೈಮ್ ನಮ್ ಗ್ರಿಮ್ ರೀಪರ್ ತುಂಬಾ ಗಿಲ್ಟಿಯಾಗಿ ಫೀಲ್ ಮಾಡ್ತಿರ್ತಾರೆ, ಯಾಕೆಂದ್ರೆ ಚಿಕ್ಕ ವಯಸ್ಸಿಂದ ಒಂದು ಒಳ್ಳೆ ಮೆಮೊರೀಸ್ ನ ನೋಡಿರ್ತಾರೆ ಆ ಅಮ್ಮ ಮಗಳು. ಈಗ ಈ ಕೆಲ್ಸದಿಂದ ಇವ್ರು ತುಂಬಾ ಗಿಲ್ಟಿಯಾಗಿ ಫೀಲ್ ಮಾಡ್ತಿರ್ತಾರೆ. ಇವ್ ಕೂಡ ಡ್ರಿಂಕ್ ನ ಕುಡಿದ್ಬಿಟ್ರೆ ಅವ್ರ ಬಗ್ಗೆ ಕೂಡ ಏನು ಜ್ಞಾಪನ ಇರಲ್ಲ, ಅದನ್ನ ಸ್ವಲ್ಪ ಫೀಲ್ ಮಾಡ್ಕೊಂಡು ಕೊಡ್ತಾರೆ ನಮ್ ಗ್ರಿಮ್ ರೀಪರ್. ಆಗ ಹಂಗೆ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ ಗಾಬ್ಲಿನ್ ತೋರಿಸ್ತಾರೆ. ನಮ್ ಗಾಬ್ಲಿನ್ ಹೋಗ್ತಾ ಇರ್ತಾರೆ, ಹೋಗ್ತಾ ಒಂದ್ ಮನೆಗೆ ಹೋಗ್ಬಿಟ್ಟು ಡೋರ್ ತರ್ತಾರೆ. ಅಲ್ಲಿ ನೋಡಿದ್ರೆ ಆ ಪರ್ಸನ್ ಸೂಸೈಡ್ ಮಾಡ್ಕೊಳಕ್ಕೆ ಅಂತ ದಾರನ ಎತ್ತಕಿರ್ತಾನೆ. ನಮ್ ಗಾಬ್ಲಿನ್ ಅವ್ರ ಪವರ್ ಯೂಸ್ ಮಾಡ್ಬಿಟ್ಟು ಆ ಬೆಂಕಿಲಿ ಅದನ್ನ ಹಸ್ಬಿಡ್ತಾರೆ. ಆ ದಾರನ ಹಸ್ಬಿಟ್ಟು ಒಂದ್ ಕೈಗೆ ಒಂದ್ ಫುಡ್ ಕೊಟ್ಬಿಟ್ಟು ಹೋಗ್ತಾರೆ, ಇದನ್ನ ಇಟ್ಕೋ ಈಗ ನಿನಗೆ ಯೂಸ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಅವಾಗ ಆ ಪರ್ಸನ್ಗೆ ಅರ್ಥನೇ ಆಗಲ್ಲ, ಯಾರು ಇವ್ರು ಬಂದ್ರು ನಾನ್ ಸಾಯ್ತಿದ್ ನಿಲ್ಸಿದ್ರು, ಇದು ಬೇರೆ ಸಮಲ್ವೇ ಇಲ್ದೆ ಇದನ್ನ ಕೊಟ್ಬಿಟ್ಟು ಹೋಗ್ತಾರಲ್ಲ ಅಂತ. ಅವಾಗ ನೋಡಿದ್ರೆ ಒಂದ್ ಹುಡುಗಿ ಬಂದ್ಬಿಟ್ಟು ಅಪ್ಪ ಅಂತ ತಪ್ಕೊಂತಾಳೆ. ಆ ಪರ್ಸನ್ಗೆ ಶಾಕ್ ಆಗಿರುತ್ತೆ, ನೀ ಹೆಂಗ್ ಇಲ್ಲಿಗ್ ಬಂದೆ ಅಂತ ಕೇಳ್ತಾರೆ. ಅವಾಗ ಆ ಹುಡುಗಿ ಹೇಳುತ್ತೆ, ಒಂದ್ ಟ್ಯಾಕ್ಸಿ ಡ್ರೈವರ್ ನನ್ ಕರ್ಕ ಬಂದ್ಬಿಟ್ರು ಅಂತ. ಆ ಟ್ಯಾಕ್ಸಿ ಡ್ರೈವರ್ ಯಾರು ಅಲ್ಲ ನಮ್ ಮಿಸ್ಟರ್ ಎಸ್ ಲೇರಿಸ್. ಇನ್ನು ಇವ್ರಿಬ್ರು ಒಟ್ಟಿಗೆ ಇರೋದನ್ನ ನೋಡ್ಬಿಟ್ಟು ನಮ್ ಯೂನ್ಟೆಕ್, ಅಲ್ಲ ನೀವು ಎಷ್ಟು ಒಳ್ಳೆ ಕೆಲಸ ಮಾಡಿದೀರಾ, ಅವ್ರು ಸಾಯ್ತಿರೋದ್ನ ಕಾಪಾಡಿದೀರಾ ಅಂತ ಹೇಳ್ತಾಳೆ. ಅಂತ ಅಂದಾಗ ಗಾಬ್ಲಿನ್ ಅವನ್ ಏನೋ ಕಷ್ಟದಲ್ಲಿ ಸಾಯ್ಬೇಕು ಅಂತ ಅನ್ಕೊಂಡ, ಆದ್ರೆ ಈಗ ಜೀವನ ಪೂರ್ತಿ ಬದುಕ್ತಾನೆ, ಯಾಕೆಂದ್ರೆ ಆ ಮಗಳು ನೋಡ್ಕೊಳಕ್ಕೋಸ್ಕರ ಅಂತ ಖುಷಿಯಾಗಿ ಹೇಳ್ಕೊಂಡ್ ಬರ್ತಿರ್ತಾರೆ. ಹಂಗೆ ಇವ್ರಿಬ್ರು ಮಾತಾಡ್ಕೊಂಡು ಹೋಗ್ತಾರೆ. ಹಿಂಗೆ ಮಾತಾಡ್ಕೊಂಡು ಹೋಗ್ಬೇಕಾರೆ ನಮ್ಮ
ಇವನ್ ಟೆಕ್ಕು ಕ್ವಶನ್ ಕೇಳ್ತಾಳೆ ಗಾಬ್ಲಿನ್ ಹತ್ರ. ಅಲ್ಲ, ನೀವು ಇವಾಗ್ಲಾದ್ರೂ ಸ್ವಲ್ಪ ಖುಷಿಯಾಗಿದ್ದೀರಾ? ಯಾಕೆಂದ್ರೆ ನಿಮ್ಮ ಚೆಸ್ ಅಲ್ಲಿರೋ ಸ್ವಾಡ್ ನ ನಂಗೆ ಮುಟ್ಟಕ್ ಆಗಿರಲ್ಲ, ಇವಾಗ ಮುಟ್ಟಕ್ ಆಗ್ತಿದೆ ಅಂತ ಅಂದ್ಮೇಲೆ ನಾನೇ ನಿಮ್ ಬ್ರೈಡ್ ಅಂತ ಗೊತ್ತಾದ್ಮೇಲೆ ನಿಮ್ ಖುಷಿಯಾಗಿದ್ಯಾ ಅಂತ ಕೇಳ್ತಾಳೆ. ಅದ್ರ ಒಂದ್ ವಿಷಯ ನಂಗೆ ಅರ್ಥ ಆಗಿಲ್ಲ, ಸಡನ್ ಆಗಿ ನಿಮ್ ಚೆಸ್ ಅಲ್ಲಿರೋ ಸ್ವಾಡ್ ನನ್ ಕೈಲಿ ಹೆಂಗ್ ಮುಟ್ಟಕ್ ಆಗ್ತಿದೆ ಅಂತ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾಳೆ. ನಿಮ್ಗೆ ಏನಾದ್ರೆ ಇದಕ್ಕೆ ಆನ್ಸರ್ ಗೊತ್ತಾ ಅಂತ ಕೇಳಿದಾಗ ನಮ್ ಗಾಬ್ಲಿನ್ ಅವರು ಸ್ವಲ್ಪ ಹೊತ್ತಿಂದ ಹಂಗೆ ಯೋಚನೆ ಮಾಡ್ಕೊಂಡ್ ಬರ್ತಿರ್ತಾರೆ. ಅವ್ರಿಗೆ ಯೋಚನೆ ಮಾಡ್ಬೇಕಾದ್ರೆ ನಮ್ ಗ್ರಿಮ್ರೀಪರ್ ಇವನ್ ಟೆಕ್ಕು ಮಾತಾಡ್ತಿದ್ರೆ ಜ್ಞಾಪನೆ ಬರ್ತದೆ. ಏನಂದ್ರೆ ಒಂದು ಟ್ರೂ ಲವ್ ಆ ಬಾಂಡ್ ಇರೋದ್ರಿಂದ ಈ ಮ್ಯಾಜಿಕ್ ವರ್ಕ್ ಆಗಿದ್ರು ವರ್ಕ್ ಆಗಿರ್ಬೋದು. ನಮ್ ಇವನ್ ಟೆಕ್ಕು ನನ್ ಮೇಲೆ ತೋರಿಸ್ತಿರೋ ಈ ರೀತಿಯಿಂದ ನನ್ ಚೆಸ್ ಅಲ್ಲಿರೋ ಸ್ವಾಡು ಅವಳ ಕೈಯಿಂದ ಮುಟ್ಟಕ್ ಆಗ್ತಿದೆ ಅಂತ ಯೋಚನೆ ಮಾಡ್ಕೊಂಡ್